ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು. ಈ ಒಂದು ವಿಶೇಷ ಸಂಚಿಕೆಯಲ್ಲಿ ವಿಶೇಷ ಮಾಲಿಕೆಯನ್ನ ಕೂಡ ಪ್ರಾರಂಭ ಮಾಡಿದ್ದೇವೆ. 50 ಸಂಚಿಕೆಗಳನ್ನ ಪೂರೈಸಿದ ಸಂದರ್ಭದಲ್ಲಿ ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನ ನೀಡುವ ಸಲುವಾಗಿ ನಾವು ಒಂದು ವಿಶೇಷ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೇವೆ. ಈ ವಿಶೇಷ ಮಾಲಿಕೆಯಲ್ಲಿ ನಿಮಗೆ ರೈತರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಕೇಳೋದಕ್ಕೆ, ರೈತರ ಪರವಾಗಿ ಮಾತಾಡೋದಕ್ಕೆ ನಮ್ಮೊಂದಿಗೆ ರೈತ ಹೋರಾಟಗಾರರಾದಂತಹ KT ಗಂಗಾಧರ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾನೂನಾತ್ಮಕ ಸಲಹೆಯನ್ನ ನೀಡೋದಕ್ಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ MR ಸತ್ಯನಾರಾಯಣ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಕಳೆದ ಸಂಚಿಕೆಯಲ್ಲಿ ನೀವು ಒಂದು ಯಾವ ರೀತಿಯಾದಂತಹ ದಾಖಲೆಗಳು ರೈತರು ಮೇಂಟೈನ್ ಮಾಡಬೇಕು, ಅದು ಯಾಕೆ ಮೇಂಟೈನ್ ಮಾಡಬೇಕು, ಅದ್ರ ಉಪಯೋಗ ಏನು ಅನ್ನೋದನ್ನ ತಿಳಿಸ್ಕೊಟ್ರಿ. ಈ ವಾರ ಈ ಇಂದಿನ ಸಂಚಿಕೆಯಲ್ಲಿ ಯಾವ ವಿಷಯ ಕುರಿತಾಗಿ? ಬಹಳ ಮುಖ್ಯವಾಗಿ ಅಮರಸ, ನಾನು ಇತ್ತೀಚೆಗೆ ನಮ್ಮ ಘನ ಸರ್ಕಾರ ರಸ್ತೆಗಳ ಅಗಲೀಕರಣ, ಈಗ 2 ವೇ ಆಯಿತು, 4 ವೇ ಆಯಿತು, 6 ವೇ, 8 ವೇ, ಹೀಗೆ ಪ್ರಪಂಚ ಬೆಳೆದ ಹಾಗೆ ಆಧುನಿಕತೆ ಸೌಲಭ್ಯಕ್ಕೆ ಅನುಸಾರವಾಗಿ ನಾವು ಸಾರ್ವಜನಿಕ ಅನುಕೂಲಗಳನ್ನು ಮಾಡೋಕ್ಕೋಸ್ಕರವಾಗಿ ಭೂಮಿಯನ್ನು ಬಳಕೆ ಮಾಡಲೇಬೇಕಾಗ್ತದೆ. ಆಗೇನಾಗಿದೆ, ಆದರೆ ಆ ರಸ್ತೆಯ ಎರಡೂ ಕಡೆ, ಅದು ನ್ಯಾಷನಲ್ ಹೈವೇ ಆಗ್ಬೋದು, ಸ್ಟೇಟ್ ಹೈವೇ ಆಗ್ಬೋದು, ಜಿಲ್ಲಾ ಪಂಚಾಯತ್ ರಸ್ತೆಗಳಾಗ್ಬೋದು, ಯಾವುದೇ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕಾದ್ರೂ ಪಕ್ಕದಲ್ಲಿ ರೈತ ಸಾಗುವಳಿ ಮಾಡಿರ್ತಾನೆ. ಸೊ ಆ ಹಣ ನಾನು ಇವತ್ತು ನೋಡಿ ನ್ಯಾಷನಲ್ ಹೈವೇ ಪ್ರಾಧಿಕಾರದವ್ರ ಹತ್ರ ಹೋಗಿ MRS, ನಾನು ಯಾಕ್ರಿ ಇವ್ರಿಗೆ ದುಡ್ಡು ಕೊಡೋಲ್ಲ ಅಂತ ನಾನು ಕೇಳ್ತೀನಿ. ನಾವು ಏನು ಮಾಡೋಣ ಸರ್, ಅವ್ರು ಹೋಗಿರೋದು ನಿಜ, ಆದ್ರೆ ಇವ್ರ ಹತ್ರ ಡಾಕ್ಯುಮೆಂಟೇ ಇಲ್ಲ, ನಾವು ಹೆಂಗೆ ದುಡ್ಡು ಕೊಡಕ್ಕೆ ಬರುತ್ತೆ ಸರ್, ನಮ್ಗೆ ಯಾಕೆ ಸರ್ ಗಲಾಟೆ ಮಾಡ್ತೀರಾ ಅಂತ ಹೇಳಿ ಅಧಿಕಾರಿಗಳು ಅವರ ಅಸಹಾಯಕತೆಯನ್ನು ಹೇಳ್ಕೊತಾರೆ. ಸರ್, ನಾನು ನಿಮ್ಮ ಹತ್ರ ಇವತ್ತು ಮೊದಲನೇ ಪ್ರಶ್ನೆ ಏನು ಅಂದರೆ, ಬಹಳ ಮುಖ್ಯವಾಗಿ ಸರ್ಕಾರ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ಅನೇಕ ವಿಷಯದಲ್ಲಿ ಭೂಮಿನ ಅಕ್ವಿಷನ್ ಮಾಡಿಕೊಂಡು ಮಾಡಲೇಬೇಕಾಗತ್ತೆ. ಅದನ್ನು ನಾನು ನಿಮಗೊಂದು ಮೊದಲೇ ಕೇಳ್ತೀನಿ, ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಏನು, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗೋದು ಯಾವಾಗದು, ಅದನ್ನು ಸರ್ಕಾರ ಸ್ವಾಧೀನ ಮಾಡ್ಕೋಬೇಕಾದ್ರೆ ಯಾವ ಕ್ರಮಗಳನ್ನು ಜಾರಿ ಮಾಡಿರ್ತಾರೆ, ಮತ್ತು ಆ ರೈತನಿಗೆ ಆ ಪರಿಹಾರ ಬರಬೇಕು ಅಂದರೆ ಅವನು ಯಾವ ದಾಖಲೆಗಳು ಪಕ್ಕ ಇದ್ದರೆ ಮಾತ್ರ ಅವನಿಗೆ ಸರ್ಕಾರದ ಪರಿಹಾರವನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಇದು ಬಹಳ ಮುಖ್ಯವಾಗಿ ನಾವು ರೈತರಿಗೆ ಹೇಳ್ಕೊಡ್ಬೇಕಾದ ವಿಷಯ ಅಂತ ನನಗಿವತ್ತು ಅನ್ನಿಸ್ತಾ ಇದೆ MRS. ಯಾಕೆ ಇದನ್ನು ಭಾಳ ಒತ್ತಿ ಕೇಳ್ತಾ ಇದ್ದೇನೆ ಅಂದರೆ, ಇಡೀ ರಾಜ್ಯದಲ್ಲಿ ಭಾರತ ಸರ್ಕಾರ ಇವತ್ತು ರಸ್ತೆ ಅಗಲೀಕರಣ ಮಾಡ್ತಾ ಇದೆ. ಈಗ ನಾವು ಸಣ್ಣ ಚೆಕ್ ಡ್ಯಾಮ್ಗಳನ್ನು, ಕೆರೆ ಕಟ್ಟೆಗಳನ್ನು ಮಾಡಬೇಕಾದ್ರೆ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಾಗತ್ತೆ. ಶಾಲಾ ಕಾಲೇಜುಗಳನ್ನು ಕಟ್ಟಬೇಕಾದ್ರೆ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಾಗುತ್ತದೆ. ಆಸ್ಪತ್ರೆಗಳನ್ನು ಮಾಡಬೇಕಾದ್ರೆ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಾಗ್ತದೆ. ಹೀಗೆ ಏರ್ಪೋರ್ಟ್ಗೆ, ಮೊನ್ನೆ ನಮ್ಮ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ಗಳು, ಈಗ ಕರ್ನಾಟಕ ಸರ್ಕಾರ ಜಿಲ್ಲೆಗೊಂದು ಏರ್ಪೋರ್ಟ್ ಮಾಡ್ತೀನಿ ಅಂತ ಹೊರಟ್ಬಿಟ್ಟಿದ್ದಾರೆ. ಹಾಗಾಗಿ ಒಂದು ಏರ್ಪೋರ್ಟ್ ಅಂತಂದ್ರೆ 1200 ಎಕರೆ ಬೇಕಾಗತ್ತೆ, ಒಂದು 600 ಎಕರೆ ಅಂತೂ ಮಿನಿಮಮ್ ಬೇಕಾಗತ್ತೆ. ಸೊ ಈ ರೀತಿ ಇರುವಾಗ ನಮ್ಮ ರೈತ ಕೃಷಿ ಭೂಮಿ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅದು ಯಾವಾಗ ಆಗುತ್ತೆ, ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಯಾವಾಗ ಆಗುತ್ತೆ, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಕ್ವಿಷನ್ ಆದಾಗ ರೈತನಿಗೆ ಪರಿಹಾರ ಎಷ್ಟು ಸಿಗ್ಬೋದು, ಹೇಗೆ ಸಿಗ್ಬೋದು, ಈ ವಿಷಯಗಳ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಬೋದಾ ಸರ್? ಇವತ್ತು ಬಹಳ ಸುದೀರ್ಘವಾದಂಥ ಪ್ರಶ್ನೆ ಮಾತ್ರ ಅಲ್ಲ, ಬಹಳ ವಿಚಾರಗಳನ್ನು ಇಟ್ಕೊಂಡು ಇರುವಂಥ ಸಮಸ್ಯೆ ಇದು. ಇದಕ್ಕೆ ಬಹುಶಃ ಒಂದೇ ಎಪಿಸೋಡ್ನಲ್ಲಿ ಮುಗಿಯುತ್ತೋ ಇಲ್ವೋ ನಂದಿನಿ, ಇದನ್ನ ಇನ್ನೊಂದು ಎಪಿಸೋಡಿಗೆ ಮುಂದುವರಿಸಬಹುದು. ಆದ್ರೆ KT ಗಂಗಾಧರ್ ಅವರು ಕೇಳುವಂತ ಪ್ರಶ್ನೆಗಳೆಲ್ಲ ನೆಲದಿಂದ ಬರುವಂಥದ್ದು. ಹಾಗಾಗಿ ನೆಲದಲ್ಲೇ ಇರೋದು ಸತ್ವ ಅಗ್ರಿಕಲ್ಚರ್ಗೆ. ಹಾಗಾಗಿ ಅವರು ಆ ಫೀಲ್ಡಲ್ಲೇ ಇದ್ದು ಹೋರಾಟ ಮಾಡೋರಾದ್ರಿಂದ ನೆಲದಿಂದಲೇ ಆವಿರ್ಭವಿಸ್ತದೆ. ಆ ಪ್ರಶ್ನೆಗಳೆಲ್ಲ ಸತ್ವ ಇಟ್ಕೊಂಡೇ ಹುಟ್ಟುತ್ತದೆ. ಅದು ಇದೊಂದು ಜನರಲ್ ಒಂದು ಮಾತಾಡ್ಬೋದು. ಏನು ಅಂದರೆ, ಸಾಧಾರಣವಾಗಿ ನಮ್ಮ ದೇಶದ ಜನಕ್ಕೆ ನಾನು ನೋಡಿದ ಹಾಗೆ ಲೀಗಲ್ ಲಿಟರಸಿ ಕಮ್ಮಿ. 100%. ಮೇಲೆ ನಮ್ಮಲ್ಲಿ ಈ ಲೀಗಲ್ ರಿಲೇಷನ್ನು ಕೂಡ ನಾವು ಅಷ್ಟು ತಲೆ ಕೆಡಿಸ್ಕೊಂಡು ವ್ಯವಹಾರ ಮಾಡುವುದಿಲ್ಲ.
ಈಗ ನಾನು ಅದನ್ನೇ ಯಾವಾಗಲೂ ಹೇಳ್ತಿರ್ತೀನಿ. ಅಮೆರಿಕಾದಲ್ಲಿ ಈಗ ನಾನು ನೀವು ಬಹಳ ಫ್ರೆಂಡ್ಸು ಅಥವಾ ಸಂಬಂಧಿಗಳು ಹೌದು, ಗಂಡ ಹೆಂಡತಿ ಸಂಬಂಧ ಬೇಕಾದ್ರೂ ತಗೊಳ್ಳಿ. ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ನನಗೇನೋ ಒಂದು ಪ್ರಾಪರ್ಟಿ ಮಾರಕ್ ಬರ್ತೀರಿ, ನೀವು ನನ್ನ ಮನೇಲಿ ಬಂದು ಕಾಫಿ ಕುಡಿತೀರಿ, ನಾನು ನಿಮ್ಮ ಮನೇಲಿ ಬಂದು ಕಾಫಿ ಕುಡಿತೀನಿ, ಒಟ್ಟಿಗೆ ವಾಕ್ ಹೋಗ್ತೀವಿ, ಎಲ್ಲ ಇರ್ಬೋದು. ನಾನು ಮಾತ್ರ ಆವಾಗ ನಿಮಗೆ ಹೇಳ್ತೀನಿ, ಮಿಸ್ಟರ್ ಗಂಗಾಧರ್ ಪ್ಲೀಸ್ ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ, ಐ ವಿಲ್ ರೆಫರ್ ದ ಮ್ಯಾಟರ್ ಟು ಮೈ ಅಡ್ವೊಕೇಟ್. ಅಡ್ವೊಕೇಟ್ ಆದವನು ಆ ರೆಕಾರ್ಡುಗಳನ್ನೆಲ್ಲ ನೋಡ್ತಾನೆ, ನೋಡಿಕೊಂಡು ಲೀಗಲಿ ಯಾವ ತರ ಟ್ರಾನ್ಸ್ಫರ್ ಮಾಡಬೇಕು, ಏನು ಬೇಕು ಏನು ಇಲ್ಲ ಇದರಲ್ಲಿ ಎಲ್ಲವುದನ್ನು ಕೂಡ ಗಮನಿಸಿ ನನಗೆ ಅಡ್ವೈಸ್ ಮಾಡ್ತಾನೆ. ಆನಂತರ ನಿಮ್ಮ ಹತ್ರ ನಾನು ಆ ಡಾಕ್ಯುಮೆಂಟ್ ತಗೊಳ್ಬೇಕು ಅನ್ನೋದನ್ನ ನಾನು ಡಿಮ್ಯಾಂಡ್ ಮಾಡೋ ಹಾಗೆ ಮಾಡ್ತಾನೆ. ನಾನು ನಿಮಗೆ ನೋಟಿಸು ಕೊಡ್ತೀನಿ, ನೀವು ನನಗೆ ಸಪ್ಲೈ ಮಾಡ್ತೀರಿ, ಆ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಆದ್ಮೇಲೆ ಅದರದ್ದು ಮುಂದಿನ ಕೆಲಸಗಳಾಗತ್ತೆ, ಆ ಟ್ರಾನ್ಸಾಕ್ಷನ್ ಮುಗೀತದೆ. ನಮ್ಮ ಜನ ಹಾಗಲ್ಲ. ಎಷ್ಟೋ ಸಲ ವಿಶ್ವಾಸದಲ್ಲಿ ಬಹಳ ಜನ ವಿಶ್ವಾಸದಲ್ಲೇನೆ ಸರ್ ಲಕ್ಷಗಟ್ಟಲೆ ದುಡ್ಡು ಅಡ್ವಾನ್ಸು ಕೊಟ್ಬಿಟ್ಟಿರ್ತಾರೆ. ನಾನು ಒಂದು ಯಾವುದೋ ಕೇಸು ಗಮನಿಸ್ತಾ ಇದ್ದೆ, ಬಹಳ ಸ್ನೇಹಿತರು ಇಬ್ರುವೆ. ಇವನು ಜೀವನ ಪರ್ಯಂತ ದುಡಿದಂತ ಸುಮಾರು 2 ಕೋಟಿ ರೂಪಾಯಿಯನ್ನ ಅವನಿಗೆ ಕೊಟ್ಟ. 58 ಎಕರೆ ಜಮೀನನ್ನ ಇವ ತಗೊಂಡ ಬಾಯಿ ಮಾತಿನಲ್ಲಿ. ಅದಕ್ಕೆ ಒಂದು ಅಗ್ರಿಮೆಂಟೂ ಬರೆಸ್ಕೊಳ್ಳಿಲ್ಲ. ಆ ಖುಷ್ಕಿ ಜಮೀನನ್ನ ಇವನೇ ದುಡ್ಡು ಸುರಿದು ಎಲ್ಲೆಲ್ಲಿಂದೆಲ್ಲ ತಗೊಂಡು ಬಂದು, ಅದಕ್ಕೆ ಅದು ಬೀಜ ಇರ್ಬೋದು, ಟ್ರಾಕ್ಟರ್ ಇರ್ಬೋದು, ಮತ್ತೊಂದಿರ್ಬೋದು, ಅಥವಾ ಡ್ರಿಪ್ ಇರಿಗೇಷನ್ ಇರ್ಬೋದು, ಎಲ್ಲವುದನ್ನು ಮಾಡಿರೋದು ಈ ಪರ್ಚೇಸರು. ಆದರೆ ಡಾಕ್ಯುಮೆಂಟ್ ಇಲ್ಲ. RTC ನಲ್ಲಿ ಆ 2 ಕೋಟಿ ದುಡ್ಡು ತಗೊಂಡವನು ಇದಲ್ಲ, ಅವನ ಹೆಸರೇ ಓಡ್ತಾ ಇರುತ್ತೆ. ಅಗ್ರಿಮೆಂಟ್ ಆಫ್ ಸೇಲು ನೀವು ರೈಟಿಂಗ್ ನಲ್ಲಿ ಮಾಡಿದ್ರು ಕೂಡ ನಿಮ್ಮ ಹೆಸರು ಬರೋಲ್ಲ, ಗಂಗಾಧರ್ ಜಿ, ನನ್ನ ಹೆಸರೇ ಓಡ್ತಾ ಇರುತ್ತೆ. ಸೊ ನೀವು ನೆಲದಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಿರ್ತೀರಿ, ಆದರೆ ನಾನು ಮಾಡಿದ ಹಾಗೆ RTC ಇರುತ್ತಲ್ಲಿ. ನಾಳೆ ಇವರಿಬ್ಬರಿಗೂ ಜಗಳ ಬಿತ್ತು. ಮುಂದೊಂದು ದಿನ ಜಗಳ ಬಿದ್ದಾಗ ಅವ ಕೂಲಾಗಿ ಹೇಳ್ದ, ಅದಕ್ಕೆ ಡಾಕ್ಯುಮೆಂಟ್ ಏನಿದೆ? ನೆಲ ಬಂದು ಮಾತಾಡುತ್ತಾ? ಇಲ್ಲ. ಪಂಚತಂತ್ರದ ಕಥೆಯಲ್ಲೂ ಇದೇ ಪ್ರಶ್ನೆ. ಯಾರು ನಿಂಗೆ ಸಾಕ್ಷಿ ಯಾರು ಅಂದ್ರೆ ಮರಸ್ವಾಮಿ, ಮರ ತಗೊಂಬ ಇಲ್ಲಿಗೆ ಅಂತ ಹೇಳ್ದ ಅಂತ ಹೇಳಿ. ಆ ರೀತಿ ಬರುತ್ತೆ ನೋಡಿ. ನೆಲ ಮಾತಾಡೋಲ್ಲ, ಟ್ರ್ಯಾಕ್ಟರ್ ಮಾತಾಡೋಲ್ಲ, ಯಾರು ಮಾತಾಡೋಲ್ಲ. ತಮಾಷೆ ಏನು ಅಂದ್ರೆ, ಟ್ರ್ಯಾಕ್ಟರ್ ಹೊಡೆದಿರೋ ಡ್ರೈವರು ಕೂಡ ಕೋರ್ಟಿಗೆ ಬರಕ್ಕೊಪ್ಪಲ್ಲ. ಸ್ವಾಮಿ ನನ್ನನ್ನು ಎಂಗೇಜ್ ಮಾಡಿರೋದು ಗಂಗಾಧರು MRS ಅಲ್ಲ ಅಂತ ಅವನೊಂದು ಹೇಳುವುದಿಲ್ಲ. ನಮ್ಮ ಸಾಕ್ಷಿ ಹೇಳೋರು ಎಷ್ಟು ಪ್ರಚಂಡರಿದ್ದಾರೆ ಅಂದ್ರೆ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಎಷ್ಟೋ ಸಲ. ಈ ಪ್ರಾಬ್ಲಮ್ ಇದೆ ನೋಡಿ. ಅವನು ಕೆಳಗಡೆ ಕೋರ್ಟ್ನಲ್ಲಿ ಸೋತ, ಮೇಲ್ಗಡೆ ಕೋರ್ಟ್ನಲ್ಲೂ ಸೋತ. ಈಗ ಅವನು ಯಾರು ಏನೂ ಮಾಡಿಲ್ವೋ 2 ಕೋಟಿ ದುಡ್ಡು ತಗೊಂಡ, ಪುಗುಸಟ್ಟೆ ಈ ಜಮೀನು ಲಪ್ಟಾಯಿಸ್ದ, ಪೊಸೆಷನ್ನಿಗೆ ಹೋದ. ಇವನಿವತ್ತು ಬೀದಿ ಪಾಲಾದ. ಯಾಕೆ ಈ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ಇದೊಂದು ನಾವು ಜೀವನದಲ್ಲಿ ನೋಡಿದಂತ ಜೀವಂತ ಉದಾಹರಣೆ ಇದು. ಈ ರೀತಿಯ ಘಟನೆಗಳು ನೂರಾರು, ಸಾವಿರಾರು, ಲಕ್ಷಾಂತರ ಇರಬಹುದು. ನಮ್ಮ ಗಮನಕ್ಕೆ ಬಂದಿರೋದು ಒಂದು 10 ಇರಬಹುದು ಗಂಗಾಧರ್ ಜಿ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ನಮ್ಮಲ್ಲಿ ಲೀಗಲ್ ಲಿಟರಸಿ ಇಲ್ಲ. ತಮಾಷೆ ಏನು ಅಂದ್ರೆ, ಆ ಜಡ್ಜು ಕೂಡ ಮೇಲ್ ಕೂತವರು ಒಂದೇ ಮಾತು ಹೇಳಿದ್ರು, ಮಿಸ್ಟರ್ MRS ಒಂದೇ ಒಂದು ವಾಕ್ಯ ನನಗೆ ತೋರಿಸಿ, ಐ ನೋ ಇಟ್ ಈಸ್ ಮಿಸ್ಟರ್ ಗಂಗಾಧರ್ ಹೂ ಡಿಡ್ ಇಟ್, ಆದ್ರೆ ಐ ಆಮ್ ಹೆಲ್ಪ್ಲೆಸ್. ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲದೆ ನಾನು ಹ್ಯಾಕ್ ಬರೀಲಿ? ನಾನು ಜಡ್ಜು. ನನ್ನ ಪರ್ಸನಲ್ ಸಬ್ಜೆಕ್ಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಜಡ್ಜ್ಮೆಂಟ್ ಕೊಡಕ್ಕಾಗಲ್ಲ. ಯು ನೋ ಮಿಸ್ಟರ್ MRS, ಡಾಕ್ಯುಮೆಂಟ್ ಕೊಡಿ. ಇಲ್ಲ. ಈ ಪ್ರಾಬ್ಲಮ್ಸ್ ಅನ್ನ ದಯಮಾಡಿ ರೈತರುಗಳು ಗಮನಿಸಬೇಕು. ಬರೀ ರೈತರುಗಳಲ್ಲ, ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇರೋರು ಕೂಡ ಗಮನಿಸಬೇಕು. ನಿಜಕ್ಕೂ ಕೂಡ ಈಗೇನಾಗುತ್ತೆ, ಈ ರೀತಿ ಚತುಷ್ಪಥ, ತಾವು ಹೇಳಿದ ಹಾಗೆ ಚತುಷ್ಪಥ ಆಗ್ಬೋದು, ನಾಳೆ ಪಂಚಪಥವೂ ಬರ್ಬೋದು, ಷಟ್ಪಥವೂ ಬರ್ಬೋದು. ಯಾಕೆಂದ್ರೆ ನಾವಿವತ್ತು ಮಾಡರ್ನ್ ಏಜ್ ನಲ್ಲಿ ಇದ್ದೇವೆ. ಹಾಗೆ ಅಂತಹ ಸಂದರ್ಭದಲ್ಲಿ ರೈತರುಗಳು ಗಮನ ಮಾಡಿ ಅಥವಾ ಅದನ್ನ ಗಮನಿಸಿ ಏನನ್ನು ಇಟ್ಕೊಳ್ಬೇಕು ಅಂದ್ರೆ, ರೆಕಾರ್ಡುಗಳನ್ನ ಪಕ್ಕ ಮಾಡ್ಕೊಳ್ಬೇಕು. ರೆಕಾರ್ಡ್ ಏನನ್ನು ಕೇಳ್ತೇವೆ?
ಇಷ್ಟೇ ನಾವು ಕೇಳೋದು. ಏನನ್ನ ಈ ಹಿಂದೆ ಒಂದಾನೊಂದು ಕಾಲದಲ್ಲಿ ಯಾವ ರೆಕಾರ್ಡುಗಳಿತ್ತು ಅವುಗಳು ಉಪಯೋಗ ಇಲ್ಲ. ಈಗ ಖೇತ್ವಾರ್ ಅಂತೂ ಒಂದ್ ಕಾಲದಲ್ಲಿ ಇತ್ತು, ತಗೊಂಡು ಏನ್ ಮಾಡ್ಲಿ? RR5 RR6 ಅಂತಿತ್ತು, ತಗೊಂಡು ಏನ್ ಮಾಡ್ಲಿ? ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ಇದೆ ಗಂಗಾಧರ್ಜಿ, ಇದು ಕೂಡ ML ವೈಶಾಲಿ ಅವರ ಪುಸ್ತಕದಲ್ಲಿ ಚರ್ಚೆ ಮಾಡಿದ್ದಾರೆ. ಏನು ಅಂದ್ರೆ ಈ RR6 ಇದೆಯಲ್ಲ, ನಿಜಕ್ಕೂ ಅದು ಈ ಕಾಲಕ್ಕೆ ಬೇಕಿತ್ತು. ಯಾಕೆ ಅಂತ ಹೇಳ್ತೀನಿ. ಸಪೋಸ್ ಒಂದು ಲ್ಯಾಂಡ್, ಒಂದು ಸರ್ವೆ ನಂಬರು ಗ್ರಾಂಟ್ ಆಗಿದೆ, ಯಾರಿಗೆ? ಯಾರೋ ಒಬ್ಬನಿಗೆ ಗ್ರಾಂಟ್ ಆಗಿದೆ, ಅವನು SC ಅಂತ ಇಟ್ಕೊಳ್ಳಿ, ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಸೇರಿದವನು. ಅವನಿಂದ ಬಿಗೆ ಬಂತು ಲ್ಯಾಂಡ್, ಗೊತ್ತಿದ್ದೋ ಗೊತ್ತಿಲ್ಲದೆ ಆ ಕಾಲ ತಗೊಂಡ್ಬಿಟ್ಟ. ಆ ಬಿ ಆಮೇಲೆ ಏನ್ ಮಾಡ್ದ? ಅದನ್ನ ಸಿಗೆ ಮಾರ್ದ, ಸಿ ಡಿಗೆ ಮಾರ್ದ. ಇವತ್ತು F ಇದ್ದಾನೆ, ಇ ಇಂದ F ಗೆ ಬಂದಿದೆ ಈಗ ಅಂತ ಇಟ್ಕೊಳ್ಳಿ. ನೀವು ಹಿಂದಿನ ಕಾಲದ RR6 ಹೋದ್ರೆ ಅದನ್ನ ಇಂಡೆಕ್ಸ್ ಆಫ್ ಲ್ಯಾಂಡ್ಸ್ ರಿಜಿಸ್ಟರ್ ಅಂತ ಕರಿತೇವೆ, ILR ಅಂತ. ಆ ಇಂಡೆಕ್ಸ್ ಆಫ್ ಲ್ಯಾಂಡ್ಸ್ ರಿಜಿಸ್ಟರ್ ಹೋಗಿದ್ರೆ ಇಷ್ಟೂ ಜನರದ್ದು ಕೂಡ ಹಿಸ್ಟ್ರಿ ಇರ್ತಿತ್ತು ಅದರಲ್ಲಿ. ಇವತ್ತಿನ RTC ನಲ್ಲಿ ಇದು ಯಾವುದೂ ಇರಲ್ಲ, ಯಾವುದೂ ಇಲ್ಲ. ಈಗೇನಾಗತ್ತೆ, KT ಗಂಗಾಧರ್ ಅವರು ನನ್ನಿಂದ ತಗೊಂಡ್ರು ಅನ್ನೋದು ಮಾತ್ರ ಅಲ್ಲಿರುತ್ತೆ, ಹಿಂದಿಂದಿಲ್ಲ. KT ಗಂಗಾಧರ್ ಹೆಸರನ್ನ ನಾವು ಬ್ರಾಕೆಟ್ ಮಾಡ್ತೇವೆ, MR ಸತ್ಯನಾರಾಯಣ್ ಅಂತ ಬರೀತೇವೆ, ಮುಗೀತು. ಪ್ರಸ್ತುತ ಯಾರ ಹೆಸರು ಯಾರಿದೆಯೋ ಅಷ್ಟೇ. MR ನಲ್ಲಿ ಬರೋದಾದ್ರೂ ಏನು? KT ಗಂಗಾಧರ್ ಅವರು ಇವರು SR ನಂಬರ್ ಸೋ ಅಂಡ್ ಸೋ ಪ್ರಕಾರ MR ಹೆಸರವರಿಗೆ ಇಷ್ಟು ಸಾವಿರ ರೂಪಾಯಿಗೆ ಕ್ರಯ ಬರೆದ್ರು. ಆಯ್ತು, ಅಡಿಕೆ ತೋಟನು ಎಬ್ಬಿಸ್ದ. ಇಷ್ಟೊತ್ತಿಗೆ ಆ SC ಒರಿಜಿನಲ್ ಗ್ರಾಂಟಿ ಇದಾನಲ್ಲ, ಅವನ ಯಾರೋ ಉತ್ತರಾಧಿಕಾರಿ ಒಂದು ಕೇಸ್ ಹಾಕಿದ AC ಅವರು ಮುಂದೆ. ಅವನಿಗೆ AC ಮುಂದೆ ಸೆಕ್ಷನ್ 4 ಆಫ್ ದಿ ಕರ್ನಾಟಕ SC/ST ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್ ಆಕ್ಟ್ ಆಫ್ 1978 ಅದರ ಪ್ರಕಾರ ಅವನಿಗೆ ಹಕ್ಕಿದೆ. 1/1/1979 ಇಂದ ಆ ಆಕ್ಟ್ ಜಾರಿಗೆ ಬಂದಿದೆ. ಈಗ ಏನ್ ಮಾಡ್ತಾನೆ ಅವನು, MR ಹೆಸರವರು ಈಗೇನು ಪೊಸೆಷನ್ ನಲ್ಲಿ ಇದ್ದಾರೆ, ಅದು ಒಂದಾನೊಂದು ಕಾಲದಲ್ಲಿ ನನ್ನ ಪೂರ್ವಿಕರಿಗೆ ಗ್ರಾಂಟ್ ಆಗಿತ್ತು. ಅದು ಈ ತರ ಸೆಕ್ಷನ್ 4 ಆಫ್ ದಿ ಆಕ್ಟ್ ಏನಿದೆ, ಆ ಆಕ್ಟ್ ಆಫ್ 1978 ಅದರ ಪ್ರಕಾರ ವಯೋಲೇಷನ್ ಆಫ್ ಕಂಡೀಷನ್ ಆಗಿದೆ. ಯಾಕೆಂದ್ರೆ ಆ ಒರಿಜಿನಲ್ ಗ್ರಾಂಟಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಇದಾನಲ್ಲ ಅಥವಾ ಶೆಡ್ಯೂಲ್ಡ್ ಟ್ರೈಬ್ನವನ್ ಇದಾನಲ್ಲ, ಅವನು 20 ವರ್ಷ ಮಾರಬಾರದು ಅಂತಿತ್ತು. ಕೆಲವು ಕಡೆನಲ್ಲಿ ಮಾರಲೇಬಾರದು ಅಂತಿತ್ತು ಪರ್ಮನೆಂಟ್ ಆಗಿ. ಆ ಕಂಡೀಷನ್ನೇ ಇರಲಿಲ್ಲ. 20 ವರ್ಷ, 15 ವರ್ಷ, 10 ವರ್ಷ, ಈ ತರ ಬೇರೆ ಬೇರೆ ಸಂದರ್ಭಗಳಿತ್ತು. ಅವನು ಮಾರ್ಬಿಟ್ಟಿದ್ದಾನೆ ನಾನಾ ಕಾರಣಗಳಿಂದ ಅಂತ ಇಟ್ಕೊಳ್ಳಿ. ಈಗೇನಾಗಿದೆ, ಅವನು ಮಾರಿದ್ದು ಅಸಿಂಧು ಆಗತ್ತೀಗ. ಆದರೆ ನಾನು ತಗೊಳ್ಳೋ ಹೊತ್ತಿಗೆ ನಂಗೆ ಗೊತ್ತಿರಲ್ಲ. ಇವತ್ತಿನ RTC ನೋಡ್ತೀನಿ, ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋದ್ರೆ ಸಬ್ ರಿಜಿಸ್ಟ್ರಾರ್ ಕೇಳೋದೇನು, ಗಂಗಾಧರ್ ಮಾರ್ತಾ ಇದಾರಲ್ಲ ನಿಮ್ಮ ಹೆಸರಿನಲ್ಲಿ ಖಾತೆ ಇದೆಯಾ ಮಾತ್ರ ಕೇಳ್ತಾನೆ. ಸಬ್ ರಿಜಿಸ್ಟ್ರಾರ್ ಖಾತೆ ಇದೆ, ಮಾರ್ತಾರೆ. ಹೆಬ್ಬೆಟ್ ತಗೊಂಡ್ರು, ಫೋಟೋನು ತಗೊಂಡ್ರು, ಉಪಯೋಗ ಏನ್ ಬಂತು? ನಾನು ಲಕ್ಷಾಂತರ ರೂಪಾಯಿ ಸುರಿದು ಅಡಿಕೆ ತೋಟ ಎಲ್ಲ ಮಾಡಿ ಫಾರ್ಮ್ ಹೌಸ್ ಎಲ್ಲ ಕಟ್ಸಿದ ಮೇಲೆ AC ಅವ್ರ ಹತ್ರ ಕೇಸ್ ಬಿದ್ದಾಗ ಅವ್ರು ಕೇಳಬೇಕಾದ್ದು 100 ಪ್ರಶ್ನೆ. ವಾಸ್ ಇಟ್ ಗ್ರಾಂಟೆಡ್ ಟು ಎನ್ SC? ಡಿಡ್ ಹಿ ಬಿಲಾಂಗ್ ಟು ಎನ್ SC? ಎಸ್. ವಾಸ್ ಇಟ್ ಎ ಗ್ರಾಂಟೆಡ್ ಲ್ಯಾಂಡ್? ಎಸ್. ವಾಸ್ ದೇರ್ ವಯೋಲೇಷನ್ ಆಫ್ ಕಂಡೀಷನ್? ಎಸ್. ಮಿಸ್ಟರ್ MRS, ಸರೆಂಡರ್ ಇಟ್. ಮುಗಿದಾಯ್ತು. ಅಲ್ಲ ಸ್ವಾಮಿ, ನಾನು ಅಡಿಕೆ ಬೆಳೆದಿದ್ದೀನಿ, ಅದು ಬೆಳೆದಿದ್ದೀನಿ. ನೋ. ಅಲ್ಲ, ನಂಗೆ ಪರಿಹಾರ ಕೊಡಿಸಿ. ನೋ, ನಥಿಂಗ್. ತಮಾಷೆ ಏನು ಅಂದ್ರೆ, ನನ್ನ ಜೊತೆಯಲ್ಲಿ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಇದ್ರು ನಾನು ಆಫೀಸರ್ ಆದಾಗ, IAS ಆಫೀಸರ್. ಅವರು ಹಿ ಬಿಲಾಂಗ್ಡ್ ಟು ಎ ಶೆಡ್ಯೂಲ್ಡ್ ಕ್ಯಾಸ್ಟ್. ರಿಯಲಿ ಅವರು ಒಂದು ಲ್ಯಾಂಡ್ ಅನ್ನ ಈ ರೀತಿ ಬಿಡಿಸ್ಕೊಡಕ್ಕೆ ಹೋಗ್ಬೇಕಾಯ್ತು. AC ಗ ಪವರ್ ಇರೋದು, ಅವರ ಡ್ಯೂಟಿ ಅದು. ಹಾಗಾಗಿ ಅವರೇನ್ ಮಾಡಿದ್ರು, ನನ್ನನ್ನು ಕರ್ಕೊಂಡು ಹೋಗಿದ್ರು. ಅವತ್ತು ಎಷ್ಟು ಸುಮಾರು 20 ವರ್ಷದಿಂದಲೋ ಏನೋ ಆ ಕುಟುಂಬ ಮಾಡಿತ್ತಲ್ಲ,
ಯಾವುದೋ ಒಂದು ಒಕ್ಕಲಿಗ ಫ್ಯಾಮಿಲಿ, ಅವರು ಆ ಮರಕ್ಕೆಲ್ಲ ಅಪ್ಕೊಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ, ಆ ಮನೆಯಿಂದ ಹೊರಗೆ ಹಾಕ್ತಾ ಇದ್ದಾರೆ. ಇದನ್ನ ಇವರಿಗೆ ನೋಡಕ್ಕಾಗಿದೆ. MRS ಬನ್ರಿ ಹೋಗೋಣ, ಬನ್ರಿ ಹೋಗೋಣ ಅಂತ ಹೇಳಿ ಜೀಪ್ ಹತ್ಕೊಂಡು ಸೀದಾ ಬಂದ್ಬಿಟ್ರು. ಹೇಳ್ತಾ ಇದ್ರು, ಇವೆಲ್ಲ ಯಾಕೆ ನಮ್ಮ ಜನ ಗಮನಿಸಲ್ಲ ಅಂತ. ಇದಕ್ಕೆ ಒಂದು ಈ ತೊಂದರೆ ಕಾರಣ ಏನು ಅಂದ್ರೆ RTC ನಲ್ಲಿ ಈ ಹಿಸ್ಟ್ರಿ ಇಲ್ಲದೆ ಇರೋದು. ಇದು ರೈತರಿಗೆ ಮುಂಚೆನೇ ರೈತರಿಗೆ ಅಜ್ಞಾನ. ಈ ಕಾನೂನಿನ ವಿಚಾರದಲ್ಲಿ ನಾನು ಜಡ್ಜುಗಳಿಗೆ ಹೇಳೋದುಂಟು, ನೀವು ಎವಿಡೆನ್ಸ್ ಆಕ್ಟ್ ಅದು ಇದು ಕೇಳ್ತೀರಿ, ಇದರಲ್ಲಿ ನಮ್ಮ ರೈತರುಗಳಿಗೆ ನಮ್ಮ ಜನಕ್ಕೆ ಎಲ್ಲಿದೆ ಸ್ವಾಮಿ. ಈಗ ಸಪೋಸ್ ನೋಡಿ, ನನ್ನ ಕ್ಲೈಯಂಟ್ ಇದಾನಲ್ಲ, ಅವನು ನನ್ನನ್ನ ಹೀಗೆ ದೇವರು ಅನ್ನೋ ತರ ಕರ್ಕೊಂಡು ಬರ್ತಿದ್ದಾನೆ. ನಾನು ಸಪೋಸ್ ನಂಗೊಂದು 1 ಲಕ್ಷ ಕೊಡಯ್ಯ ಅಂತೀನಿ, ಯಾವುದೇ ಹಿಂದ್ ಮುಂದೆ ನೋಡದೆ ಆಲೋಚನೆ ಮಾಡದೆ 1 ಲಕ್ಷ ಕೊಡ್ತಾನೆ. ಸಪೋಸ್ ನಾನು ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಹಿ ಕಮ್ಸ್ ಟು ಯುವರ್ ಕೋರ್ಟ್, ನೀವೇನ್ ಕೇಳ್ತೀರಿ? ವೇರ್ ಈಸ್ ದಿ ಎವಿಡೆನ್ಸ್? ಎವಿಡೆನ್ಸ್ ಆಕ್ಟ್ ಪ್ರಕಾರ ಅದಿದೆಯಾ ಇದಿದೆಯಾ ಕೇಳ್ತೀರಿ ಅಂತ. ನಮ್ ಜನ ಮಾಡೋ ತಪ್ಪೇ ಎಲ್ಲಿ ಅಂದ್ರೆ, ಈ ನಮ್ಮ ಕಾನೂನೇನು, ನಾವು ಯಾವುದನ್ನ ತಿಳ್ಕೊಳ್ಬೇಕು, ಯಾವ ತರ ನಡ್ಕೊಳ್ಬೇಕು ಅನ್ನೋದನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ದೇವರ ಆಣೆಗಳ ಮೇಲೆ ಕೊಡೋದು, ಆಣೆಗಳ ಮೇಲೆ ವ್ಯವಹಾರ ಮಾಡಿಬಿಡೋದು, ಪ್ರೀತಿ ವಿಶ್ವಾಸದಲ್ಲಿ ವರ್ತಿಸೋದು, ಇದು ಬರೀ ರೈತರುಗಳಲ್ಲ, ರೈತರುಗಳ ಅಲ್ಲದೆ ಇರೋರಲ್ಲೂ ಸಾಧಾರಣವಾಗಿ ನಮ್ಮ ಜನಗಳಲ್ಲಿ ಇದು ಒಂದು ಸಮಸ್ಯೆ. ಈಗ ತಾವು ಕೇಳಿದ ಪ್ರಶ್ನೆಗೆ ಹಾಗಾಗಿ ಈಗ ಬರ್ತೀನಿ. ಇದು ಜನರಲ್ ಆಗಿ ಅವರು ನೆನಪಿಟ್ಕೊಳ್ಬೇಕು. ಏನು, ಒಂದು ಜಮೀನಿಗೆ ಸಂಬಂಧಪಟ್ಟ ಹಾಗೆ ಏನೇನು ದಾಖಲೆಗಳಿದೆ ಅಂತ 2 ತರ ವಿಭಾಗ ಮಾಡ್ಬೋದು. ಒಂದು ರೆವೆನ್ಯೂ ಇಲಾಖೆಯಲ್ಲಿ ಪ್ರಿಪೇರ್ ಮಾಡಿ ಮೇಂಟೈನ್ ಮಾಡುವಂತ, ಅಥವಾ ಅಲ್ಲಿ ಹುಟ್ಟಿ ಅಲ್ಲಿ ಇರುವಂತ ಬೆಳವಣಿಗೆಯಾಗುವಂತ ರೆಕಾರ್ಡುಗಳು. ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ನಂತರ ಇವರಿಗೆ ಇಲ್ಲಿ ಕನ್ಯೆ ಹುಟ್ತಾಳೆ, ಇವ್ರಿಗೆ ದಾನ ಮಾಡೋ ಹಾಗೆ ಇವ್ರಿಗೆ ಕೊಡ್ತೇವಲ್ಲ, ಅಲ್ಲಿ ಎಷ್ಟೋ ಸಲ ಈ ರೀತಿ ಕನ್ಯೆ ದಾನ ಮಾಡಿದ್ಮೇಲೆ ಅವ್ರು ಸರಿಯಾಗಿ ನೋಡ್ಕೊಳ್ಳದೆ ಇರುವುದು ಉಂಟು. ಹಾಗಾಗಿ ಈ ಉದಾಹರಣೆ ಕರೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಯ್ತಾ? ಇಲ್ಲಿರೋ ಡಾಕ್ಯುಮೆಂಟುಗಳೇನು, ಅಲ್ಲಿರೋ ಡಾಕ್ಯುಮೆಂಟ್ ಏನು ಅಂತ ಗಮನಿಸಬೇಕಾದ್ದೇನು ಅಂದ್ರೆ, 2 ಡಿಪಾರ್ಟ್ಮೆಂಟುಗಳಿಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟುಗಳು ಕೆಲವಿದಾವೆ. ಅದರಲ್ಲಿ ಒಂದು ಗ್ರಾಮ ನಕಾಶೆ, ಅದು 2 ಡಿಪಾರ್ಟ್ಮೆಂಟ್ನವರು ಮೇಂಟೈನ್ ಮಾಡಲೇಬೇಕು, ಅದನ್ನು ಅನುಸರಿಸಲೇಬೇಕು. ಇನ್ನೊಂದು ಆಕಾರ ಬಂದು, ಈ 2 ಕೂಡ ಇಬ್ಬರಿಗೂ ಕೂಡ ಇಂಪಾರ್ಟೆಂಟ್. ಹಾಗಾಗಿ ರೈತ ಆದವನು ತನ್ನ ರೆಕಾರ್ಡುಗಳಲ್ಲಿ ಒಂದು ಗ್ರಾಮ ನಕಾಶೆಯನ್ನ ಇಟ್ಕೊಳ್ಬೇಕು, ಆಕಾರ ಬಂದ ಕಾಪಿನ ಇಟ್ಕೊಳ್ಬೇಕು. ಆಕಾರ ಬಂದಲ್ಲಿ ಉದಾಹರಣೆಗೆ ಅಣ್ಣ ತಮ್ಮಂದ್ರು ಪಾಲ್ ಮಾಡ್ಕೊಂಡ್ರು, ಸರ್ವೆ ನಂಬರ್ 28/1/2 ಅಂತ ಆಯ್ತು ಅಂತ ಇಟ್ಕೊಳ್ಳಿ. ಅಂದ್ರೆ ಅವರು ಪಾಲ್ ಮಾಡ್ಕೊಂಡಿದ್ದಾರೆ 2 ತುಂಡು. ಆಕಾರ ಬಂದಲ್ಲಿ 28/1 ಅಂತ ಆಯ್ತೆ, 28/2 ಅಂತ ಆಯ್ತೆ, ಅದನ್ನ ಗಮನಿಸಬೇಕು. ಅದು ಆಗಿಲ್ಲ ಆದ್ರೆ ದಯಮಾಡಿ ಮಾಡಿಕೊಡಿ ಅಂತ ಹೇಳಿ ಕೇಳಬೇಕು. ಸೆಕ್ಷನ್ 128 ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಪ್ರಕಾರ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಅಂಡ್ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಥವಾ ಬೇರೆ ಟ್ರಾನ್ಸಾಕ್ಷನ್ಸ್ ವಿಥೌಟ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್, ಪಂಚಾಯತಿ ಉದಾಹರಣೆಗೆ ಈ ಓರಲ್ ಪಾರ್ಟಿಷನ್ ಆಗಿರುತ್ತೆ, ಬರವಣಿಗೆಗೆ ರೆಡ್ಯೂಸೇ ಆಗಿಲ್ಲ, ಅಥವಾ ಮೆಮೊರಾಂಡಮ್ ಆಫ್ ಪಾರ್ಟಿಷನ್ ಆಗಿದೆ, ಅದಕ್ಕೆ ಬರವಣಿಗೆ ಅದಕ್ಕೆ ರಿಜಿಸ್ಟ್ರೇಷನ್ ಬೇಡ, ಬರವಣಿಗೆ ಇರುತ್ತೆ ಬಟ್ ರಿಜಿಸ್ಟ್ರೇಷನ್ ಬೇಡ. ಆ ರೀತಿ ಇನ್ ಕೆಲವು ಸಲ ಬೇರೆ ಬೇರೆ ಅವರವರದ್ದೇ ಬೇರೆ ಬೇರೆ ರೀತಿಗಳಲ್ಲಿ ಇರ್ಬೋದು. ಫೌತಿ ಬದಲಾವಣೆಗಳು ಉದಾಹರಣೆಗೆ ಈ ರೀತಿ 2 ತರದ್ದು ನಾವು ನೋಡ್ತೇವೆ. ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಆದ್ರೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದ ಅದು ಬರ್ತಿದ್ದ ಹಾಗೆ ಅದು ರಿಜಿಸ್ಟ್ರೇಷನ್ ಆಗಿ ಬರ್ತಿದ್ದ ಹಾಗೆ ಅದು ಫೋಡಿಗೆ ಹೋಗ್ಬೇಕು. ಪೂರಾ ನಂಬರ್ ಆದ್ರೆ ಫೋಡಾಗೋ ಪ್ರಶ್ನೆ ಇಲ್ಲ, ಅದರಲ್ಲಿ ಒಂದು ತುಂಡಾದ್ರೆ ಫೋಡಾಗ್ಲೇಬೇಕು. ಫೋಡಾಯ್ತೆ. ಎಷ್ಟೋ ಸಲ ಅಧಿಕಾರಿಗಳು ಪಬ್ಲಿಕ್ ಸರ್ವೆಂಟ್ಸ್ ಅಂತ ನಾವು ಕರೆದ್ರೂ ಇಂಡಿಯನ್ ಪೀನಲ್ ಕೋಡ್ ನಲ್ಲೂ ಪಬ್ಲಿಕ್ ಸರ್ವೆಂಟ್ಸ್ ಅಂತಲೇ ಪದ ಬಳಸಿರೋದು. ಅದರಲ್ಲೂ ಸ್ವಾತಂತ್ರ್ಯ ನಂತರ ಯಾರು ಅಧಿಕಾರಿ ಅಂತಿಲ್ಲ, ಎಲ್ಲರೂ ಸರ್ವೆಂಟ್ಸ್. ಇವರು ಸೇವೆ ರಾಷ್ಟ್ರಪತಿಯಿಂದ ಹಿಡಿದು ಕೆಳಗಿನ ತನಕ ಯಾತಕ್ಕಿದೆಯಪ್ಪ ಕೇಳಿದ್ರೆ ಸಾರ್ವಜನಿಕ ಸೇವೆ ಇದೆ ಅಂತ ಇರೋದು. ಗೊತ್ತಾಯ್ತಲ್ಲ?
ಈಗ ಏನಾಗುತ್ತೆ, ಅವರುಗಳು ಎಷ್ಟೋ ಸಲ ಮಾಡಲ್ಲ. ಸ್ವಂತದ ಕೆಲಸ ಮಾಡೋದಕ್ಕೆ ನಮಗೆ ಸೋಮಾರಿತನ, ಕಂಡವರು ಕೆಲಸ ಮಾಡೋ ಹೊತ್ತಿಗೆ. ಅದಕ್ಕೆ ಹಿಂದಿನ ಕಾಲದಿಂದಲೂ ಮಾತಿದೆ, ಎವ್ರಿಬಡಿ ಇಸ್ ಪ್ರಾಪರ್ಟಿ ಇಸ್ ನೋಬಡಿ ಇಸ್ ಪ್ರಾಪರ್ಟಿ ಅಂತ. ಪಬ್ಲಿಕ್ ಪ್ರಾಪರ್ಟಿ ಈಸ್ ಎವ್ರಿಬಡಿ ಇಸ್ ಪ್ರಾಪರ್ಟಿ ಬಟ್ ನೋಬಡಿ ಇಸ್ ವರಿಡ್ ಅಬೌಟ್ ಇಟ್ ಅಂತ. ಹಾಗಾಗಿ ಅಧಿಕಾರಿಗಳು ಅದನ್ನ ರಿಜಿಸ್ಟರ್ ಆಗ್ತಿದ್ದ ಹಾಗೇನೆ ಅದು ಕರೆಕ್ಟಾಗಿ ರಿಜಿಸ್ಟರ್ ಆಗಿದೆಯಾ ಅಂತಲೂ ನೋಡ್ಕೊಳ್ಬೇಕು. ನಂತರದಲ್ಲಿ ಅದು ಈ ರೀತಿಯಾಗಿ MRಗೆ ಬಂತೆ, RTCಗೆ ಬಂತೆ, ಅಲ್ಲಿಂದ ಅದು ADLRಗೆ ಬಂತೆ, ಅದು ಏನಾಯಿತು, ಅಳತೆಯಾಯಿತೆ ಇಲ್ವೇ ಅನ್ನೋದನ್ನ ರೈತರು ಗಮನಿಸಬೇಕು. ಹೇಗೆ ಒಂದು ನೆಲದಲ್ಲಿ ಬೆಳೆ ಬೆಳೆಯೋದು ಮುಖ್ಯವೋ ಆ ರೆಕಾರ್ಡ್ಗಳನ್ನು ಇಟ್ಕೊಳ್ಳೋದು ಮುಖ್ಯ. ಎಷ್ಟೋ ಸಲ ಪ್ರಾಬ್ಲಮ್ ಎಲ್ಲಾಗುತ್ತೆ ಗಂಗಾಧರ್ಜಿ ಅಂದ್ರೆ, ಬೆಳೆ ಬೆಳೆದಿರ್ತಾನೆ, ಅದು ಜೋಳವೋ ರಾಗಿಯೋ ಭತ್ತವೋ ಎಂಥದ್ದು ಅಂತ ಇಟ್ಕೊಳ್ಳಿ, ಕಟಾವು ಮಾಡಿದ್ಮೇಲೆ ಅವನೇ ಬೆಳೆದ ಅಂತ ಹೇಳಕ್ಕೇನಿದೆ. ಅದೇ ಅಡಿಕೆ ತೆಂಗು ಇತ್ಯಾದಿಗಳಾದ್ರೆ ಅಲ್ಲಿ ನಿಂತಿರ್ತಾವೆ, ಕಡೆ ಪಕ್ಷ ಅಲ್ಲಿ ಇದಾವೆ ಬೆಳೆ ಬೆಳೆದಿದ್ದು ಹೌದು ಅಂತ. ಅವಕ್ಕೆ ರೆಕಾರ್ಡ್ಗಳು ಇಲ್ಲದೆ ಇದ್ರೆ ಸಾಕ್ಷ್ಯ ಎಲ್ಲಿಂದ ತರ್ತಾನೆ? ಸೊ ಅದಕ್ಕೇನ್ ಮಾಡಬೇಕು, ಅದು ನೀಟಾಗಿ ಸರ್ವೆ ಆಯಿತೆ, ನನ್ನ ಜಾಗವನ್ನೇ ಕರೆಕ್ಟಾಗಿ ಫೋಡ್ ಮಾಡಿದಾನೆಯೇ, ಆಕಾರ ಬಂದು ದುರಸ್ತಿ ಆಗಿದೆಯೇ, ಇವನ್ನೆಲ್ಲ ಕಾಳಜಿಯಿಂದ ಗಮನಿಸಬೇಕು. ಈಗ ಆ ರೀತಿ ಆದಾಗ ಇವನು ತನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕಾದ್ದು ಟಿಪ್ಪಣಿ, ಪಕ್ಕಾ ಬುಕ್ಕು, ಅವನು ಕೊಟ್ಟ ಮಹಜರು, ಅವನು ಕೊಟ್ಟ ಸ್ಟೇಟ್ಮೆಂಟು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಆಕಾರ ಬಂದು ಮತ್ತು ಅದರ ಅಟ್ಲಾಸು, ಗ್ರಾಮ ನಕಾಶೆ, ಇವಿಷ್ಟು ಇವನು ಇಟ್ಕೊಂಡು ಬಿಟ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಪಕ್ಕ ಆಯ್ತು. ಸೊ 6 ದಾಖಲೆಗಳನ್ನ ಅವನು ಜೋಪಾನ ಮಾಡಬೇಕು. ಕಡೆ ಪಕ್ಷ ಇಷ್ಟಂತೂ ಇಟ್ಕೊಳ್ಳೇಬೇಕು. ಆವಾಗ ಏನಾಗತ್ತೆ, ಒಂದು ವೇಳೆ ಅಲ್ಲಿ ತಪ್ಪಾಗಿದ್ರೂ ಅಪೀಲ್ ಹಾಕ್ಲಿಕ್ಕೆ ಪ್ರಾವಿಷನ್ ಇರುತ್ತೆ, ರಿವಿಷನ್ ಹಾಕ್ಲಿಕ್ಕೆ ಪ್ರಾವಿಷನ್ ಇರುತ್ತೆ. ಲೇಟ್ ಆಗಿ ಬಂದ ಕೂಡಲೇ ಪ್ಯಾರಡೈಸ್ ಆಫ್ ಲಾಯರ್ಸ್, ಆಮೇಲೆ ಫ್ರೀ ಫಾರ್ ದಿ ಜಡ್ಜಸ್. ಅವರು ಬೇರೆ ಅಧಿಕಾರಿಗಳು ಎಷ್ಟೋ ಸಲ ಈ ರೈತರುಗಳ ಇಲ್ಲಿಟರಸಿ, ಇಗ್ನೋರೆನ್ಸು, ಅವರ ಪಾವರ್ಟಿ ಇತ್ಯಾದಿಗಳನ್ನು ಗಮನಿಸೋದೇ ಇಲ್ಲ. ನಮ್ಮ AC ಇತ್ಯಾದಿಗಳು ಅವರು ವಜಾ ಮಾಡಿ ಕೈ ಬಿಟ್ಬಿಡ್ತಾರೆ. ಲೇಟ್ ಆಗಿ ಬಂದಿದ್ದಾನೆ ವಜಾ, ಅರೆ ಅವನು ಎಲ್ಲಿಗೆ ಹೋಗ್ಬೇಕು? ಲಿಮಿಟೇಷನ್ ಅನ್ನೋದು ಒಂದು ತಾಂತ್ರಿಕ, ಅದೊಂದು ತಾಂತ್ರಿಕ ಏನು ಸ್ಟೆಪ್ ಅಂತ ಕರಿತೇವೆ. ಇಟ್ ಈಸ್ ಎ ಟೆಕ್ನಿಕಲ್ ಒನ್ ಅಂತ. ಅದು ದಟ್ ಶುಡ್ ನಾಟ್ ಬಿಕಮ್ ಮೋರ್ ಇಂಪಾರ್ಟೆಂಟ್. ವಾಟ್ ಶುಡ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ಈಸ್ ಗಾಡೆಸ್ ಯಾರು ಮಿಸ್ಟ್ರೆಸ್ ಅಥವಾ ಗಾಡೆಸ್ ಜಸ್ಟಿಸ್. ಆ ರೈತನಿಗೆ ಅನ್ಯಾಯ ಆಗಿದೆ, 2 ಎಕರೆ 20 ಗುಂಟೆ ಬದಲು 1 ಎಕರೆ 20 ಗುಂಟೆ ಬರೆದಿದ್ದಿ, ಸರಿ ಮಾಡ್ಬೇಕಲ್ವಾ? ಯಾರು ಮಾಡ್ಬೇಕು ಅದನ್ನ? ಲೇಟ್ ಆಗಿ ಬಂದೆ ಅಂದ್ಬಿಟ್ರೆ ಒಳ್ಳೆ ಕಥೆ ಆಯ್ತು. ಕಾರಣ ಯಾರದು? ಇವಂದು ತಪ್ಪಿದೆ, ಈ ರೈತಂದು ಇನ್ ಟೈಮ್ ನಲ್ಲಿ ಗಮನಿಸದೇ ಇರೋದು ಆಯ್ತು. ಈ ರೀತಿಯಾಗಿ ವಜಾ ಕೂಡ ಆಗ್ಬಿಡ್ತದೆ. ಅದರ ಮೇಲೆ ಮತ್ತೆ ಒದ್ದಾಟ ಈ ರೀತಿ. ಅಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಚಾರ ಇದೆ. ಸಪೋಸು KT ಗಂಗಾಧರ್ ಅವರ ಹೆಸರು ಬರಿಬೇಕಿತ್ತು, ನನ್ನ ಹೆಸರು ಬರೆದ್ಬಿಟ್ಟಿದ್ದಾರೆ. ಈಗ ನನಗೂ ನಿಮಗೂ ಜಗಳ ಶುರು. ಎಲ್ಲಿ? ನಂದು ಅಂತ. ತಹಶೀಲ್ದಾರ್ ಏನು ಮಾಡಕ್ ಬರೋಲ್ಲ, ಯಾಕೆಂದ್ರೆ ಅಥವಾ ರೆವೆನ್ಯೂ ಇನ್ಸ್ಪೆಕ್ಟರ್ ಮಾಡ್ಬಿಟ್ಟಿರ್ತಾನೆ, ಮ್ಯೂಟೇಷನ್ MR ಏನಿದೆ ಅದನ್ನ ಸರ್ಟಿಫೈ ಮಾಡಿಬಿಟ್ಟಿರ್ತಾನೆ, ಅಥವಾ ತಹಶೀಲ್ದಾರ್ ಮಾಡಿರ್ತಾನೆ. ಅಪೀಲ್ ಯಾರಿಗೆ? ಎಸಿಗೆ. ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಆಫ್ 1964 ಅದರ ಸೆಕ್ಷನ್ 136 ಸಬ್ ಸೆಕ್ಷನ್ 2 ಅದರ ಅಡಿನಲ್ಲಿಯೇ ಅಪೀಲ್ ಹಾಕಬೇಕು ಎಸಿಗೆ. ಅವರು ಈ ತಹಶೀಲ್ದಾರ್ ಅಥವಾ RI ಮಾಡಿದ ಆರ್ಡರ್ ಇಂದ 60 ದಿನದ ಒಳಗಾಗಿ ಅಪೀಲ್ ಹಾಕಬೇಕು. ಅಥವಾ ಸಪೋಸ್ ಅವನ ಗಮನಕ್ಕೆ ಬಂದೇ ಇಲ್ಲ, ಯಾವತ್ತು ಅವನ ನಾಲೆಡ್ಜಿಗೆ ಬಂತೋ, ಯಾರು ಈ ಅಗ್ರೀವ್ಡ್ ಪಾರ್ಟಿ KT ಗಂಗಾಧರ್ ಅವರಿಗೆ ಹೋಗ್ಬೇಕಪ್ಪ ಅಪೀಲು. ಈಗ ನಿಮಗೆ ಗಮನಕ್ಕೆ ಬಂದ, ನಿಮ್ಮ ನೋಟಿಸಿಗೆ ಬಂದ 60 ದಿನದ ಒಳಗೆ ನೀವು AC ಅವರಿಗೆ ಅಪೀಲ್ ಹಾಕ್ಬೇಕು. AC ಅವರ ಅಪೀಲು ಅವರು ಏನ್ ತೀರ್ಮಾನ ಕೊಡ್ತಾರೆ ಅದರ ಮೇಲೆ DC ರಿವಿಷನ್ ಇದೆ. DC ಇಂದ ನೀವು ಹೈಕೋರ್ಟಿಗೂ ಹೋಗ್ಬೋದು. ಆದರೆ ನಿಮ್ಮ ಕೊನೆಗೂ ನಿಮಗೆ ಗೆಲುವು ಆಗಲಿಲ್ಲ ಅಂತ ಭಾವಿಸಿ, ಹಕ್ಕು ನಿಮ್ಮದು ನಿಜವಾಗಿ. ಏನ್ ಮಾಡಬೇಕು?
ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಆಫ್ 1964 ನಲ್ಲಿ ಸೆಕ್ಷನ್ 135 ಸ್ಪಷ್ಟವಾಗಿ ಹೇಳ್ತದೆ ಏನ್ ಮಾಡಬೇಕು ನೀವು ಅಂತ. ಏನು ಅಂದ್ರೆ ನೀವು ಸಿವಿಲ್ ಕೋರ್ಟಿಗೆ ಹೋಗ್ಬೋದು. ಸಿವಿಲ್ ಕೋರ್ಟ್ ಯಾರು ನಿಮ್ಮ ಹಕ್ಕನ್ನ ಇದನ್ನ ನಿರಾಕರಿಸ್ತಿರೋನು ಯಾರು, ಡಿನೈ ಮಾಡ್ತಿರೋದು ಯಾರು? ನಾನು. ನನ್ನ ವಿರುದ್ಧ ನೀವು ಕೇಸ್ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ನೀವು ಈ ತಪ್ಪುಗಳನ್ನ ಮಾಡಿರೋ ತಹಶೀಲ್ದಾರು ಅಥವಾ RI, AC, DC ಯಾರನ್ನು ಪಾರ್ಟಿ ಮಾಡೋ ಹಾಗಿಲ್ಲ ನೋಡಿ. ಅವರಿಗೆ ಪ್ರೊಟೆಕ್ಷನ್ ಕೊಟ್ಬಿಟ್ಟಿದೆ ಆಕ್ಟ್. ಬಾ. ಸ್ಟೇಟ್ ಗವರ್ಮೆಂಟ್ ಅನ್ನು ಪಾರ್ಟಿ ಮಾಡೋ ಹಾಗಿಲ್ಲ. ನೀವು ಒಂದು ಡಿಕ್ಲರೇಷನ್ ಸೂಟ್ ಹಾಕ್ಬೇಕೀಗ. ಡಿಕ್ಲೇರ್ ದಟ್ ಐ ಆಮ್ ದ ಓನರ್. ಇದು ತಪ್ಪು, ಈ ಎಂಟ್ರಿ ಇದೆಯಲ್ಲ ಅದು ನಾಟ್ ಬೈಂಡಿಂಗ್. ಐ ಆಮ್ ದ ಓನರ್ ಇನ್ ಪೊಸೆಷನ್. ಅದು ಏನ್ ಕೇಳ್ತೀರೋ ಕೇಳ್ಬಿಟ್ಟು ಡಿಕ್ಲರೇಷನ್ ಸೂಟ್ ಹಾಕ್ಬೇಕು. ಅದಕ್ಕೆ ಬರೋ ಕೋರ್ಟ್ ಫೀ ನೀವು ಕೊಟ್ಕೊಳ್ಬೇಕು. ಲಾಯರ್ ಎಕ್ಸ್ಪೆನ್ಸಸ್ ನಿಮ್ದು. ನೋಡ್ರಿ, ಅದು ಲಕ್ಷಾಂತರ ರೂಪಾಯಿಯೂ ಆಗ್ಬೋದು. ನೋಡ್ರಿ, ಯಾರು ಮಾಡಿದ ತಪ್ಪು? ರೆವೆನ್ಯೂ ಅಧಿಕಾರಿಗಳು ಮಾಡೋ ನಿರ್ಲಕ್ಷ್ಯತನ. ನಿಜಕ್ಕೂ ಒಬ್ಬ ರೈತನ ಅಲ್ಲೇ ಏನಾಗಿದೆಯಪ್ಪ, ಏನ್ ಕತೆ. ಮತ್ತೆ ರೆಕಾರ್ಡ್ಗಳು ಇರುತ್ತೆ. ಎಷ್ಟೋ ಸಲ ಈ ಸೇಲ್ ಡೀಡ್ ಇರುತ್ತೆ, ಗಿಫ್ಟ್ ಡೀಡ್ ಇರುತ್ತೆ, ಏನೋ ಒಂದಿರುತ್ತೆ. ಆದ್ರೆ ಅದನ್ನು ಕೂಡ ಗಮನಿಸಿ ಅವ್ರು ಆರ್ಡರ್ ಮಾಡಲ್ಲ. ಬೇಕಾಬಿಟ್ಟು ಆರ್ಡರ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವರುಗಳಿಗೆ ಪ್ರೊಟೆಕ್ಷನ್ ಇದೆ. ಖರ್ಚು ನಿಮ್ದು, ಕೋರ್ಟಿಗೆ ಓಡಾಡೋ ಕಾಲು ನಿಮ್ದು, ಜೇಬು ನಿಮ್ದು ಖಾಲಿ ಆಯ್ತಾ, ಟೆನ್ಷನ್ ನಿಮ್ದು ಆಯ್ತಾ, ಮನೆ ಮಠ ಕೂಡ ಮಾರಿ ಒದ್ದಾಡ್ತಿರ್ತಾನೆ ರೈತ. ಇದು ಹೌದು. ಸೆಕ್ಷನ್ 135 ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಹೇಳ್ತದೆ ಹೈಕೋರ್ಟಿಗೆ ಹೋಗೋದು ಉಪಯೋಗ ಇಲ್ಲ. ಯಾಕೆಂದ್ರೆ ಅವ್ರು ಏನು ಮಾಡೋ ಹಾಗಿಲ್ಲ. ಈ ಪ್ರೊಸೀಡಿಂಗ್ಸ್ ಇದೆಯಲ್ಲ, ಇದು ರೆವೆನ್ಯೂ ಇನ್ಸ್ಪೆಕ್ಟರ್ಗೆ ಪವರ್ ಇರೋದು ಬಹಳ ಮಿತವಾದ್ದು. ಖಾತೆ ಯಾರದು ಏರಿಸಬೇಕು ಅಷ್ಟು ಮಾತ್ರ ನೋಡ್ಬೇಕು. ಹಕ್ಕು ನಿರ್ಣಯಿಸುವ ಅಧಿಕಾರ ಅವನಿಗಿಲ್ಲ, ತಹಶೀಲ್ದಾರಿಗಿಲ್ಲ, AC-ಗಿಲ್ಲ, DC-ಗಿಲ್ಲ. ಕರ್ನಾಟಕ ಹೈಕೋರ್ಟ್ ತೀರ್ಮಾನ ಮಾಡಲ್ಲ. ಅವಾಗ ಏನಾಗತ್ತೆ, ಇಷ್ಟು ವರ್ಷ ನೀವು ಓಡಾಡಿದ ದಂಡ. ಅದಕ್ಕೆ ML ವೈಶಾಲಿ ಅವರ ಪುಸ್ತಕದಲ್ಲಿ ಅವರೊಂದು ಸಲಹೆ ಕೊಟ್ಟಿದ್ದು ನೆನಪಾಯ್ತು ಈಗ. ಏನು ಅಂದ್ರೆ, ಈ ರೆವೆನ್ಯೂ ನ್ಯಾಯಾಲಯ ಇದೆಯಲ್ಲ, ಅದರ ಅಲ್ಲೇನೆ ಒಬ್ಬ ಸಿವಿಲ್ ಜಡ್ಜ್ ಅನ್ನು ಕೂರಿಸ್ಬಿಟ್ರೆ ಅಲ್ಲಿ ಏನು ಅದು ಅಲ್ಲೇನೆ ಒಂದು ಸಿವಿಲ್ ಕೋರ್ಟ್ ನಲ್ಲಿ ತೀರ್ಮಾನ ಆಗೋ ಹಾಗೆ ಅಲ್ಲಿಯೇ ತೀರ್ಮಾನ ಆಗಿಬಿಟ್ರೆ ನಿಜಕ್ಕೂ ರೈತನ ದುಡ್ಡು ಉಳಿತದೆ, ಟೈಮೂ ಉಳಿತದೆ, ಎಲ್ಲವೂ ಉಳಿತದೆ. ಈ ರೀತಿನಲ್ಲಿ ನೀವು ಇದು ತಾವು ರೈತ ನಾಯಕರಾಗಿ ಗಮನಿಸಬೇಕಾದ್ದು. ಅವರು ಕೊಡೋ ಸಜೆಷನ್ ಏನಿದೆ ನಿಜಕ್ಕೂ ಒಂದು ಒಳ್ಳೆ ಸಜೆಷನ್. ಅಲ್ಲಿ ಏನೇ ಈಗ ಒಬ್ಬ IAS ಆಫೀಸರ್ ಕೂತಿರ್ತಾನೆ, ಅವನ ಜೊತೆನಲ್ಲೇನೆ ಒಬ್ಬ ಸಿವಿಲ್ ಜಡ್ಜ್ ಕೂತ್ಬಿಟ್ಟು ಯಾವ ತರ ಸಿವಿಲ್ ಕೋರ್ಟ್ ನಲ್ಲಿ ತೀರ್ಮಾನ ಆಗುತ್ತಲ್ಲ ಆ ತರ ಅಲ್ಲಿಯೂ ನೀವು ಆಕ್ಟಿಗೆ ಅಮೆಂಡ್ ಮಾಡ್ಕೊಳ್ಳಿ. ತೊಂದರೆ ಏನಿದೆ? ಟೈಮ್ ಉಳಿತು ರೈತಂದು. ಮತ್ತ್ಯಾಕೆ ಇಷ್ಟು ವರ್ಷ ಒದ್ದಾಡಿ? ತಮಾಷೆ ಏನು ಅಂದ್ರೆ ಗಂಗಾಧರ್ಜಿ, ನಾನು ಲಾಯರ್ ಆಗಿ ಗಮನಿಸಿರೋದು 8-10 ವರ್ಷ ತಹಶೀಲ್ದಾರ್ ಕೋರ್ಟ್. ಎಷ್ಟೋ ಸಲ AC ಅವರು, ತಹಶೀಲ್ದಾರು, DC ಅವರಿಗೆ ಪುರ್ಸುತ್ತೇ ಇರಲ್ಲ. ಅವರು ಜೂನ್ 22ಕ್ಕೆ ಡೇಟ್ ಕೊಟ್ಟಿದ್ದೀನ್ರಿ ಅಂತಾರೆ. ಯಾವಾಗ? ಮಾರ್ಚ್ ತಿಂಗಳಲ್ಲಿ. ಜೂನ್ 22ಕ್ಕೆ DC ಅವರು ಇರಲ್ಲ. ಅಷ್ಟೊತ್ತಿಗೆ CM ಬಂದ್ರು, ಇಲ್ಲ ಇನ್ಯಾವುದೋ ಕಾರ್ಯಕ್ರಮ, ಹೋದ್ರು, ನೋ ಸಿಟ್ಟಿಂಗ್. ಮತ್ತೆ ಅಲ್ಲಿರೋ ಕ್ಲರ್ಕ್ ಅವನ್ ಡೇಟ್ ಕೊಡ್ತಾನೆ. ಎಷ್ಟೋ ಸಲ ಎದುರುಗಡೆ ಅವ್ರು ಹೋಗಿ ಅವನಿಗೆ ಬುಕ್ಕು ಮಾಡಿಬಿಡ್ತಾರೆ, ಅಣ್ಣ 3 ತಿಂಗಳು ಮುಂದಕ್ಕೆ ಹಾಕು ಅಂತ. ಅವನು 3 ತಿಂಗಳು ಮುಂದಕ್ಕೆ ಹಾಕದ. ಈ ತರ DC ಅವರ ಕೋರ್ಟ್ ನಲ್ಲಿ ಮೊನ್ನೆ ಈ ಗವರ್ಮೆಂಟ್ ಪ್ಲೀಡರು ನಂಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ DC ಅವರ ಕೋರ್ಟ್ ನಲ್ಲಿ ಒಂದು ಕೇಸ್ ಹಾಕಿದ್ರಂತೆ. ಯಾವ ಕೇಸು? ನಾನು ವೃತ್ತಿ ಸುಮಾರು ದಿನ ನಿಲ್ಲಿಸಿಟ್ಟಿದ್ದೆ. ನಾನು ಕೇಸು ಹಾಕಿದ್ದು ಯಾವಾಗ ಅಂದ್ರೆ ಸುಮಾರು 30 ವರ್ಷ ಆಗಿದೆ ಅದಕ್ಕೆ. ಈಗ ಹೈಕೋರ್ಟ್ ಇಂದ ಬಂದಿದೆಯಂತೆ. ಹೌದು ಸರ್, ನನಗೆ ನೆನಪಾಗಿದೆ ಕೊನೆಗೆ. ನೋಡಿ, ನನ್ನ ಜೂನಿಯರ್ ಇಂಥವಳು ಬೆಳಿದಾಳೆ, ಅವಳಿಗೆ ಒಂಚೂರು ಕೇಳ್ಕೊಳ್ಳಿ, ನನಗೆ ಯಾಕೋ ನೆನಪಾಗ್ತಿಲ್ಲ ಅಂದೆ. ಅಂದ್ರೆ ಇಷ್ಟು ವರ್ಷ ರೈತ ವೇಸ್ಟ್ ಮಾಡ್ದ ನೋಡಿ. ಏನು ಉಪಯೋಗ ಆಯ್ತು? ಅದರ ಬದಲು ಅಲ್ಲೇ ಒಬ್ಬ ಸಿವಿಲ್ ಜಡ್ಜ್, DC ಅವರಿಗೆ ಪುರುಸೊತ್ತಿಲ್ಲ, ಸ್ಪೆಷಲ್ ಅಧಿಕಾರಿ ಸ್ಪೆಷಲ್ DC ನೇಮಕ ಮಾಡಿ, ಸ್ಪೆಷಲ್ AC ನೇಮಕ ಮಾಡಿ, ಸ್ಪೆಷಲ್ ತಹಶೀಲ್ದಾರ್ ನೇಮಕ ಮಾಡಿ. ಅವನಿಗೆ ಬೇರೆ ಏನೋ ಕೆಲಸ ಕೊಡಬೇಡಿ, ನ್ಯಾಯಾಂಗದ್ದೇ ಕೆಲಸ ಕೊಡಿ.
ಅದನ್ನ ಹೇಳಿದೆ, ಆ ಪುಸ್ತಕದಲ್ಲೂ ಹೇಳಿದೆ. ಉದಾಹರಣೆಗೆ ಆ ರೀತಿನಲ್ಲಿ ತಗೊಂಡ್ರೆ ರೈತರಿಗೆ ತುಂಬಾ ಅನುಕೂಲ ಆಗತ್ತೆ. ಆ ರೆಕಾರ್ಡ್ಗಳು ಅಪ್ ಟು ಡೇಟ್ ಆಗ್ತವೆ. ಈಗ ಗಮನಿಸ್ತೀನಿ, ಬಹಳ ಮುಖ್ಯವಾದಂಥ ಸಮಸ್ಯೆಯನ್ನು ತಗೊಂಡು ಒಂದು ಅಂತಿಮವಾದಂಥ ಸ್ವರೂಪವನ್ನು ಎಮರೆಸ್ನವರು ಕೊಡ್ತಾ ಹೋಗ್ತಾರೆ. ದಯಮಾಡಿ ರೈತರಿಗೆ ನಾನು ವಿನಂತಿ ಮಾಡ್ತೇನೆ, ಒಂದು ಕಾಲಕ್ಕೆ ನಮ್ಮ ಉದಾಸೀನ ಕಾರಣನೋ ಸಕಾರಣನೋ ಆಗಿದೆ. ಆದರೆ ಮುಂದಿನ ದಿನಮಾನಗಳಲ್ಲಿ ಕಾನೂನುಗಳು ಬಹಳ ಮೌಲ್ಯಯುತವಾಗಿ ಜವಾಬ್ದಾರಿಯುತವಾಗಿ ಜಾರಿಗೆ ಬರ್ತವೆ. ಆಗ ನಾವು ಯಾರೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ನೀವು ಮಾಡಬೇಕಾದಂಥ ಒಂದು ಸ್ವಲ್ಪ ಜವಾಬ್ದಾರಿ ಏನಪ್ಪ ಅಂದರೆ, ನಿಮ್ಮ ಜಮೀನಿನ ಕಾಗದ ಪತ್ರಗಳನ್ನು ಜೋಪಾನ ಮಾಡಿ ಮಾಹಿತಿ ಪಡೆದು ಸಂಗ್ರಹಿಸಿ ಮನೆಗಿಟ್ಟು ಸಾಯಿರಿ. ಆಮೇಲೆ ಮಗ ಏನಾರ ಮಾಡ್ಕೊತಾನೆ. ಇಲ್ಲದೆ ಅವ್ರದ್ದು ಏನಾಗತ್ತೆ, ಇವ್ರು ಹೇಳ್ದಂಗೆ ದಿನಾ ಕೋರ್ಟು ಕಚೇರಿ. ಸರ್ ಯಮರೆ, ಈಗ ತಾವು ಹೇಳಿದ್ದನ್ನು ಬಹಳ ಚೆನ್ನಾಗಿ ಅರ್ಥ ಆಯಿತು ನನಗೆ. ವೈಶಾಲಿಯವರು ಕೊಟ್ಟಿರ್ತಕ್ಕಂಥ ಒಂದು ಪುಸ್ತಕದ ಮಾಹಿತಿ ಪ್ರಕಾರ ನಾನು ಖಂಡಿತ ಸರ್ಕಾರಕ್ಕೆ ಬರೆದು ನೀವು ಅಲ್ಲಿಯೇ ಒಬ್ಬರನ್ನ ಸಿವಿಲ್ ಜಡ್ಜನ್ನು ಆ ಸಂದರ್ಭದಲ್ಲಿ ಹಾಜರಿರೋ ಹಾಗೆ ಮಾಡಿಬಿಟ್ರೆ ಇಂಥವು ಎಷ್ಟೋ ಕೆಲಸಗಳು, ಅನಗತ್ಯವಾದಂಥ ಸಮಯ, ಪೇಪರ್ ರಿಕಾರ್ಡ್ಸು, ಸರ್ಕಾರದ ಕೆಲಸ ಎಲ್ಲ ಉಳಿತವೆ ಅಂತ ಮಾತನ್ನು ಹೇಳ್ತಾ, ಸರ್ಕಾರಕ್ಕೆ ಖಂಡಿತ ನಾನು ಮತ್ತೊಮ್ಮೆ ಸರ್ಕಾರವನ್ನು ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳನ್ನ ಮತ್ತು ರೆವಿನ್ಯೂ ಮಿನಿಸ್ಟರ್ನ ಭೇಟಿ ಮಾಡಿ ಕ್ಯಾಬಿನೆಟ್ಟಿಗೆ ಬರಂಗೆ ಮಾಡಿ, ಕ್ಯಾಬಿನೆಟ್ಟಿಂದ ಅಮೆಂಡ್ಮೆಂಟ್ ಅಗತ್ಯ ಇದ್ದರೆ ಅಮೆಂಡ್ಮೆಂಟ್ಗೆ ಅಸೆಂಬ್ಲಿಗೆ ಬರೋಕ್ಕೆ ಬಿಲ್ ಏನಾರ ಆಗಬೇಕು ಅಂದರೆ ಅದನ್ನು ಮಾಡಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಭಾಳ ಒಳ್ಳೆಯ ಮುಖ್ಯವಾದ ಪ್ರಶ್ನೆ ಚರ್ಚೆ ಆಗಿದೆ. ಇದರ ಮುಂದಿನ ಪಾರ್ಟನ್ನು ನೀವು ಯಾರೂ ತಪ್ಪಿಸ್ಕೋಬೇಡಿ. ಏಕೆಂದರೆ ಮುಂದೆ ಬಹಳ ಉತ್ತಮವಾದಂಥ ಇದಕ್ಕೆ ಉತ್ತರ ನಾನು ಕೇಳೋನಿದ್ದೀನಿ, ಅವರು ಉತ್ತರ ಹೇಳೋರಿದ್ದಾರೆ. ಇದರ ಮುಂದಿನ ಭಾಗ ನೀವು ರೈತರ ಕರ್ತವ್ಯ ಏನು ಅಂತ. ಸರ್ ಯಮರೆ, ನೀವು ಹೇಳ್ತಾ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಬಂತು. ನಾವು ರೈತನ ಜವಾಬ್ದಾರಿ ಮಾಡಬೇಕು ಅಂತ ಎಲ್ಲವೂ ಹೇಳ್ತಾ ಇದ್ದೀವಿ. ಆದರೆ ಸರ್ಕಾರದ ಅಧಿಕಾರಿಗಳು, ರೆವಿನ್ಯೂ ಇಲಾಖೆ ಮತ್ತು ಸರ್ವೆ ಡಿಪಾರ್ಟ್ಮೆಂಟು ಯಾಕೆ ಇಷ್ಟು ನಿರ್ಲಿಪ್ತವಾಗಿದ್ದಾವೆ? ಏನು ಅವ್ರಿಗೆ ಯಾಕೆ ಅವರ ಜವಾಬ್ದಾರಿಗಳನ್ನು ಅವರು ನಿಭಾಯಿಸಲಿಕ್ಕೆ ಅವ್ರಿಗೆ ಅಡಚಣೆಗಳು ಏನಿದೆ? ಕಾನೂನಿನಲ್ಲಿ ಏನು ಅಡಚಣೆ ಇಲ್ಲ ಗಂಗಾಧರ್. ಕಾನೂನು ಅವರನ್ನ ಫ್ರೀ ಬಿಟ್ಬಿಟ್ಟಿದೆ. ಅಂದ್ರೆ ಅವರ ಮನಸ್ಥಿತಿ ಮತ್ತು ಸೇವೆ ಮಾಡಬೇಕು ಅನ್ನೋ ಒಂದು ನಿರ್ಧಾರ, ಅದು ಅವರು ಏನು ಪ್ರಮಾಣ ಸ್ವೀಕರಿಸ್ತಾರಲ್ಲ ಆ ಪ್ರಕಾರ ಅದರಲ್ಲಿ ನಡ್ಕೊಂಡು ಹೋದ್ರೆ ಸುಮಾರು ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಅವರಿಗೂ ಪನಿಷ್ಮೆಂಟ್ ಬರಬೇಕು. ನಾನು ಹೇಳ್ತೀನಿ, ಆ ಗುಡ್ ಫೇತ್ ಅನ್ನೋ ಪದವನ್ನು ತೆಗಿಬೇಕು ಆಕ್ಟುಗಳಿಂದ. ಯಾಕೆಂದ್ರೆ ನೋಡಿ, ಒಬ್ಬ ಅಧಿಕಾರಿಯಾಗಿ ಫ್ರೀ ಕ್ವಾರ್ಟರ್ಸ್, ಅವರಿಗೆ ಕ್ವಾರ್ಟರ್ ಬಂಗಲೆ ಸಿಗ್ತದೆ, ಕಾರ್ ಸಿಗ್ತದೆ, ಮರ್ಯಾದೆ ಸಿಗುತ್ತೆ. ನೋಡಿ, ಎಷ್ಟೋ ಸಲ ತಿಳಿದಂತ ವ್ಯಕ್ತಿಗಳನ್ನ ನೀವು ಸಭೆ ಸಮಾರಂಭಗಳಿಗೆ ಕರಿತೀರೋ ಇಲ್ಲೋ, ಆದ್ರೆ ಒಬ್ಬ ಅಧಿಕಾರಿ, ಅವ DC ಅಥವಾ ಅವ ಬೇರೆ ಎಂಥದೋ ಅಧಿಕಾರಿ ಅನ್ನೋ ಕಾರಣಕ್ಕೆ ಸಭೆ ಸಮಾರಂಭಗಳಿಗೆ ಗೌರವದಲ್ಲಿ ಕರ್ಕೊಂಡು ಹೋಗ್ತೀರಿ, ಅವರನ್ನ ಎಲ್ಲರೂ ಓಲೈಸ್ತೀರಿ, ಸಾಹೇಬ ಅಂತೀವಿ, ಅವರಿಗೆ ಮರ್ಯಾದೆ ಕೊಡ್ತೀವಿ, ಎಲ್ಲ ಮಾಡ್ತೀವಿ, ಆಯ್ತಾ? ಈ ಇಷ್ಟೆಲ್ಲ ಸಮಾಜದಲ್ಲಿ ಗೌರವ ತಗೊಳ್ಳುವಂತ ವ್ಯಕ್ತಿಗಳಿಗೆ ಒಂದು ಜವಾಬ್ದಾರಿಯೂ ಇರಬೇಕು. ಸಂಬಳ ಅವರು ನೋಡಿ, ನಾನು ಯಾವಾಗಲೂ ಹೇಳ್ತಿದ್ದೆ ಆಫೀಸರ್ ಆದಾಗ, MA ರೂಲ್ಸ್ ಅಂತಿದೆ, ಮೆಡಿಕಲ್ ಅಟೆಂಡೆನ್ಸ್ ರೂಲ್ಸ್ ಅಂತ. ನಾನು ಕೆಮ್ಮಿದ್ರಲ್ಲ, ನನ್ನ ಹೆಂಡತಿ ಕೆಮ್ಮಿದ್ರೆ, ನನ್ನ ಮಕ್ಕಳು ಕೆಮ್ಮಿದ್ರೆ, ಡಿಪೆಂಡೆಂಟ್ ಚಿಲ್ಡ್ರನ್, ಅವರಿಗೂ ಔಷಧಿ ಕೊಡಿಸ್ತದೆ ಸರ್ಕಾರ. ಈ ರೀತಿ ನಾನು ಕೆಲಸದಿಂದ ರಿಟೈರ್ ಆಗಿದ್ರೆ ಪೆನ್ಷನ್ ಕೊಡ್ತದೆ. ನನಗೆ ಇವತ್ತು ಬರೋ ಸಂಬಳ ಲಕ್ಷ ಮುಟ್ತದೆ, ಲಕ್ಷ ದಾಟ್ತದೆ. ಇನ್ನೇನ್ ಬೇಕು? ಸಮಾಜದಲ್ಲಿ ಮರ್ಯಾದೆ ಇದೆ, ಬಂಗಲೆ ಇದೆ. ನಾನು ನನ್ನ ಹೆಂಡತಿ ಅವಳು ಆಫೀಸರ್ ಆದರೆ, ನಾನು ಆಫೀಸರ್ ಆದರೆ ಅದಕ್ಕೆ ಅವರಿಗೂ ಮರ್ಯಾದೆ, ಆಯ್ತಾ? ಡೆಪ್ಯೂಟಿ ಕಮಿಷನರ್ ಹೆಂಡತಿನ್ನೂ ಕರೆದು ನಾವು ಸಭೆ ಸಮಾರಂಭಗಳಲ್ಲಿ ಉದ್ಘಾಟನೆ ಮಾಡಿಸ್ತೇವೆ, ಎಲ್ಲ ಮಾಡಿಸ್ತೇವೆ, ಹೌದಾ? ಎಲ್ರಿಗೂ ಆಗ್ತದೆ. ತಮಾಷೆ ಏನು ಅಂದ್ರೆ, ನಾನು ಆಫೀಸರ್ ಆದಾಗ ನೋಡಿದ್ದು, ಈಗೇನಿದೆಯೋ ಗೊತ್ತಿಲ್ಲ, DC ಅವರದ್ದೊಂದು ಪುಟ್ಟ ಮಗು ಇತ್ತು. ಆ ಮಗುಗೆ ಎಲ್ರೂ ನೀವು
ಗಂಗಾಧರ್ ನೀವು ಬನ್ನಿ ಅಂತ ಮಗುವನ್ನು ನೀವು ಅಂತ ಮಾತಾಡಿಸುವಂತ ರೆಸ್ಪೆಕ್ಟ್. ಆಯ್ತಾ? ಅಂದ್ರೆ ಆ ಮಟ್ಟಕ್ಕೆ, ಆ ಮಟ್ಟದ ಗೌರವವನ್ನ ಎಲ್ಲ. ಆಮೇಲೆ ನಮ್ಮ ಮಕ್ಕಳು ಓದುವಾಗ ಇಂಥವ್ರ ಮಗ ಅಂತೆ ಅಂದಾಗ ಅದಕ್ಕೊಂದು ಗೌರವ ಬೇರೆ. ಆಯ್ತಾ? ಇಷ್ಟೆಲ್ಲ ಅನುಭವಿಸುವಂತ ಅಧಿಕಾರಿಗಳಿಗೆ ಜವಾಬ್ದಾರಿ ಬೇಕು. ಹಾಗಾಗಿ ಆ ನೋವಿದೆ ನನಗೆ. ಜೊತೆಗೆ ಅವರ ಎದುರುಗಡೆ ಹೋಗುವಾಗ ಆ ನಿರ್ಲಕ್ಷ್ಯ ಭಾವ ಅವರಲ್ಲಿ. ಒಬ್ಬ ಲಾಯರು, ಅರೆ ನಾನು ಫೀಸ್ ತಗೊಳ್ತೀನೋ ಬಿಡ್ತೀನೋ ಬೇರೆ ಪ್ರಶ್ನೆ ಗಂಗಾಧರ್ಜಿ, ನನಗೆ ಬೇರೆ ಸಂಬಳ ಇಲ್ಲ, ಸಾರಿಗೆ ಇಲ್ಲ, ನಾನು ಕೊಡೋ ಲೈಬ್ರರಿಗೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿರ್ತೀನಿ, ನನ್ನ ಜೂನಿಯರ್ಗಳನ್ನು ನಾನು ನೋಡ್ಕೊಳ್ಬೇಕು, 24 ವರ್ಷ ಆಗಿ ಪಾಪ ಜೂನಿಯರ್ಸ್ ಆಗಿ ಬರ್ತಾರೆ, ಅವರನ್ನು ನಾನು ಪೇಮೆಂಟ್ ಮಾಡಬೇಕು, ಜವಾಬ್ದಾರಿಗಳಿದೆ. ಆದರೆ ಇವನ್ನೆಲ್ಲ ಭರಿಸೋನು ಒಬ್ಬ ಪಾಪದ ಕ್ಲೈಯಂಟ್. ಅವನ ಪರವಾಗಿ ನಾನು ನಿಂತಾಗ ಅದನ್ನ ಸಮಾಧಾನದಲ್ಲಿ ಕೇಳಿ, ಕಾನೂನೇನು ಇನ್ನೊಂದ್ಸಲ ಹೇಳಿ ಪರವಾಗಿಲ್ಲ ಅಂತ ಮತ್ತೆ ಕೇಳಿ ಅದನ್ನ ಬಗೆಹರಿಸೋ ಸ್ಥಿತಿಗೆ ಬಂದ್ಬಿಟ್ರೆ ನಿಜಕ್ಕೂ ಕೂಡ ದೊಡ್ಡ ಸೇವೆ ಈ ಅಧಿಕಾರಿಗಳು ಮಾಡೋದು. ಅದು ಮಾಡ್ತಾ ಇಲ್ಲ. ಅದು ನಾನು ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಓದಿ ಆಮೇಲೆ ಪೇಟೆಗೆ ಬಂದವ. ನನಗೆ ಗೊತ್ತಿರೋ ಹಾಗೆ ನಾನು 1900 PUC ಓದ್ತಾ ಇದ್ದೆ. 64, 60, 62, 63 ಹೈಸ್ಕೂಲು. ಅವಾಗಲಿಂದ ನಾನು ಬೇಸಾಯಕ್ಕೆ ಬಂದೆ. ಅವತ್ತಿನಿಂದಲೂ ನಮ್ಮ ತಂದೆಯ ದಾಖಲೆ ಪತ್ರಗಳನ್ನೆಲ್ಲ ನಾನು ನಿಭಾಯಿಸ್ತಾ ಇದ್ದೇನೆ. ಅವತ್ತಿನಿಂದಲೂ ನಾನು ನನ್ನ ಜವಾಬ್ದಾರಿ, ನನ್ನ ಹೊಣೆಗಾರಿಕೆಗಳೇನು ಅಂತ ಅಧಿಕಾರಿಗಳ ಹತ್ರ ಬೇಕಾದ ಸರಿ ಸೈಕಲ್ ಹೊಡೆದಿದ್ದೀನಿ. ಆದರೆ ಅಧಿಕಾರಿಗಳಿಗೆ ಕರ್ತವ್ಯ ಪ್ರಜ್ಞೆ ಅನ್ನುವಂಥದ್ದು ಇದೆಯಲ್ಲ, ಸಂವಿಧಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ, ಆದರೆ ಆ ಪ್ರಮಾಣ ವಚನಕ್ಕೆ 3 ಕಾಸಿನ ಕಿಮ್ಮತ್ತು ಇವತ್ತು ಅಧಿಕಾರಿಗಳು ಇಲ್ಲ. ನಾನು ಅದಕ್ಕೆ ಹಾಗೇ ನಿಧಾನಕ್ಕೆ ಯೋಚನೆ ಮಾಡಿದೆ. ಬಹುಶಃ ನಮ್ಮ ಶಾಸನ ಸಭೆಯಲ್ಲಿ ತಗೊಳ್ಳೋ ಪ್ರಮಾಣ ವಚನ, ನಮ್ಮ DC ಎದುರುಗಳೇ ತಗೊಳ್ಳೋ ವಚನ, ಪಾರ್ಲಿಮೆಂಟಲ್ಲಿ ನಮ್ಮವ್ರು ತಗೊಳ್ಳೋ ಪ್ರಮಾಣ ವಚನ, ಈ ಪ್ರಮಾಣಕ್ಕೆ ಕಿಮ್ಮತ್ತನೇ ಇಲ್ದಂಗೆ ಆಗಿರೋದ್ರಿಂದ ಬಹುಶಃ ಇವತ್ತು ನಾನು ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೆ, ನೋಡಿ ನಿಮಗೆ ಸರ್ಕಾರ ಕಾನೂನಿನ ರಕ್ಷಣೆ ಕೊಟ್ಟಿದೆ, ನಾನೇನು ಭಯಂಗಿಲ್ಲ ನಿಮಗೆ, ನಿಮಗೆ ನಾನು ಎತ್ತಿದ ಧ್ವನಿಯನ್ನು ಮಾತಾಡಂಗಿಲ್ಲ ಸರ್. ಅಫೆನ್ಸಸ್ ಅಗೇನ್ಸ್ಟ್ ಪಬ್ಲಿಕ್ ಸರ್ವೆಂಟ್ಸ್ ಅಂತ IPC ಚಾಪ್ಟರ್ ಬೇರೆ ನೋಡಿ. ಇಷ್ಟೆಲ್ಲ ಇದ್ರೂ ಕೂಡ ನಿಮಗೆ ರಕ್ಷಣೆ ಇದ್ರೂ ಕೂಡ ನೀವು ಸಮಾಜ ಸೇವೆ ಮಾಡೋದು ಬೇಡ, ಕರ್ತವ್ಯ ಮಾಡ್ರಿ, ಸೇವೆ ಮಾಡಬೇಡ್ರಿ, ಕರ್ತವ್ಯ ಮಾಡಿ, ನಿಮ್ಮ ಕರ್ತವ್ಯ ಅಪ್ಪ. ಆದ್ದರಿಂದ ನಾವು ಇವತ್ತು ನೋಡಿ ಸರ್, ಒಬ್ಬ ಆಟೋದವನು 2 ರೂಪಾಯಿ ಜಾಸ್ತಿ ಕೇಳ್ದ ಅಂದ್ರೆ ಜಗಳ ಮಾಡ್ತೇವೆ. ಆದರೆ ನಮ್ಮ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಕೆಲಸ ಮಾಡದೆ ಹೋದಾಗ ನಮ್ಗೆಷ್ಟು ಮನಸ್ಸಿನ ನೋವಾಗುತ್ತೆ. ನಿಜಕ್ಕೂ ದಯಮಾಡಿ ಹೇಳ್ತೀನಿ, ಇತ್ತೀಚೆಗೆ ನಮ್ಮ ಇಂಡಿಯಾದಲ್ಲಿ ಕೃಷಿ ಪ್ರಧಾನವಾದಂಥ ದೇಶ, ಭೂಖಂಡ ಕೃಷಿ ಪ್ರಧಾನವಾದಂಥ ಭೂಮಿ ಇದೆ. ಇದರ ನಿರ್ವಹಣೆ, ಕಾನೂನು ವ್ಯವಸ್ಥೆ ಮತ್ತು ದಾಖಲೆಗಳ ವ್ಯವಸ್ಥೆಗಳನ್ನು ನಾವು ಇಲಾಖೆಗಳಲ್ಲಿ, ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ರೆಕಾರ್ಡ್ಗಳೇ ಇಲ್ಲ ಮುಂದೆ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ದಯಮಾಡಿ ಇದನ್ನು ಸರ್ಕಾರ ತಮ್ಮ ವ್ಯಾಪ್ತಿನಲ್ಲಿ ನಿಭಾಯಿಸಿದರೆ ಸಾಮಾಜಿಕ ಇದನ್ನ ಚಟುವಟಿಕೆಯನ್ನು ಬಹಳ ಕಡಿಮೆ ಮಾಡಬಹುದು ಜವಾಬ್ದಾರಿನಂತ ಮಾತನ್ನು ಹೇಳ್ತಾ ಮುಂದಿನ ಇವತ್ತು ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ವಿಷಯದಲ್ಲಿ ಇನ್ನಷ್ಟು ಬಹಳ ಗಂಭೀರವಾದಂಥ ಮಾಹಿತಿಯನ್ನು ನಾವು ನಿಮ್ಗೆ ಒದಗಿಸ್ತೇವೆ ಅಂತ ಪ್ರಶ್ನೆ ನನ್ನ ಹತ್ರ ಇದ್ದಾವೆ. ಈ ಸಮಯ ಆಯಿತು ಅಂತ ಹೇಳ್ತಿದ್ದಾರೆ. ಆದ್ದರಿಂದ ದಯಮಾಡಿ ರೈತ ಬಾಂಧವರು, ನಾನು ಇದೇ ಸಂದರ್ಭದಲ್ಲಿ ನಮ್ಮ ಎಂಥದ್ದು ಕನ್ನಡ ಮೀಡಿಯಾ 24x7 ಈ ಚಾನಲ್ನವ್ರಿಗೆ ನಾನು ಎಷ್ಟು ಧನ್ಯತೆ ಹೇಳಿದ್ರು ಕಡಿಮೆನೆ. ಯಾಕೆಂದರೆ ಈ ರೀತಿಯ ನಮ್ಮನ್ನು ನಾವು ಕೈಗೆ ಸಿಗಲ್ಲ, ಇವರಿಗೆ ಹಿಡ್ಕೊಂಬಂದು ನಮ್ಮನ್ನು ಕೂರಿಸ್ಕೊಂಡು ಸತ್ಯನಾರಾಯಣ ಅವರಿಗೆ ಪ್ರಶ್ನೆ, ಫ್ರೀ ಸರ್ವೀಸು. ನಿಮಗೆ ಇಷ್ಟೊಂದು ನಿಮ್ಮ ಮನೆ ಬಾಗಿಲಿಗೆ ಈ ಕಾನೂನು ಮಾಲಿಕೆಯನ್ನು ತಲುಪಿಸ್ತಾ ಇರ್ತಕ್ಕಂಥದ್ದು ಇದು ಸರ್ಕಾರ ಮಾಡಬೇಕಾದ ಕೆಲಸ, ಗ್ರಾಮ ಪಂಚಾಯಿತಿಗಳು ಮಾಡಬೇಕಾದ ಕೆಲಸ. ಇವತ್ತು ಒಂದು ಖಾಸಗಿ ಪ್ರಸಾರ ಸಂಸ್ಥೆ ಮಾಡ್ತಾ ಇದೆ ಅಂದರೆ ನಾನು ನಿಜವಾಗ್ಲೂ
ನಮ್ಮ ಕನ್ನಡ ಮೀಡಿಯಂ 24x7 ನಮ್ಮ ಹೊನ್ನಾಳಿ ಚಂದ್ರಶೇಖರ್ ಮತ್ತು ಮೇಡಮ್ ನಿಮಗೆ ನಾವು ಧನ್ಯವಾದ ಹೇಳ್ತೀನಿ. ನಮ್ಮ ರೈತರ ಪರವಾಗಿ ಕರ್ನಾಟಕದ ರೈತರ ಪರವಾಗಿ ಹ್ಯಾಂಡ್ಸ್ ಅಪ್ ಸರ್. ನಮಸ್ತೆ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ನಾನು ಸಂಚಿಕೆ ಪ್ರಾರಂಭ ಮಾಡೋಕ್ಕೂ ಮುಂಚೆನೇ ಹೇಳಿದ್ದೆ ಈ ಮಾಲಿಕೆಯಲ್ಲಿ, ರೈತರಿಗೆ ಏನೇ ಸಮಸ್ಯೆ ಇದ್ರು ಅದು ಅಹೋರಾತ್ರಿ ಆದ್ರೂ ಪರವಾಗಿಲ್ಲ, ಸದಾ ಹೋರಾಟಕ್ಕೆ ಸಿದ್ಧ ಅಂತ ಹೇಳಿ. ಅದೇ ರೀತಿ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಯಾವ ನ್ಯಾಯಾಲಯಗಳಲ್ಲಿ AC DC ಅಥವಾ ತಹಸೀಲ್ದಾರ್ ಪರ್ಟಿಕ್ಯುಲರ್ ಆಗಿ ನ್ಯಾಯಾಲಯಕ್ಕೆ ಸೀಮಿತವಾಗಿರುವಂತ ನಾನು ಮನವಿಯನ್ನ CM ಅವರಿಗೆ ತಲುಪಿಸ್ತೀನಿ, ಅದನ್ನೊಂದು ನಾನು ಅಪೀಲ್ ತಗೊಂಡು ಹೋಗಿ ನಾನು ಅದನ್ನ ಜಾರಿಗೆ ತರೋ ಹಾಗೆ ರೆವೆನ್ಯೂ ಬೆಂಚ್ ಮಾಡಬಹುದು ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆಯನ್ನ ನೀಡ್ತಾ ಇದ್ದಾರೆ. ಧನ್ಯವಾದಗಳು ಸರ್ ಇಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು ಸರ್. ಹಾಗೆ MR ಸತ್ಯನಾರಾಯಣ ಸರ್, ನಿಮಗೂ ಕೂಡ ಧನ್ಯವಾದಗಳು. ಇದೇ ರೀತಿ ನಿರಂತರವಾಗಿ ಕನ್ನಡ ಮೀಡಿಯಂ ನ್ಯೂಸ್ ನ ನೋಡ್ತಾ ಇರಿ. ನಮ್ಮ ಕನ್ನಡ ಮೀಡಿಯಂ 24x7 ನ ಆಪ್ ಕೂಡ ಡೌನ್ಲೋಡ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದು ಕನ್ನಡ ಮೀಡಿಯಂ 24x7.